ಮೊನ್ನೆ ಕಾಶ್ಮೀರದಲ್ಲಿ ಆದಂತಹ ಒಂದು ಘಟನೆಯ ಸಂದರ್ಭದಲ್ಲಿ ಅಲ್ಲಿ ಪ್ರವಾಸಕ್ಕೆ ಕೆ.ಆರ್.ಪುರಂದಿಂದಲೂ ಕೂಡ ಚಂದ್ರಶೇಖರ್ ಹಾಗೂ ಅವರ ಪತ್ನಿ ಆಗಿರುವಂತಹ ಮಂಜುಳಾ ಹಾಗೂ ಅವರ ಮಗಳು ಮೂವರು ಕೂಡ ಹೋಗಿದ್ದರು. ಕಾರಣ ಏನಂತ ಹೇಳಿದ್ರೆ ಅವರು ವಿದೇಶದಲ್ಲಿ ಅವ್ರ ಮಗಳು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಅದಕ್ಕೂ ಮೊದಲು ಒಂದು ಪ್ರವಾಸ ಮಾಡೋಣ ಅನ್ನುವಂಥ ಒಂದು ನಿರ್ಧಾರವನ್ನು ಕುಟುಂಬದವರು ಮಾಡಿ ಚಂದ್ರಶೇಖರ್ ಅವರು ಕಾಶ್ಮೀರಕ್ಕೆ ಕರ್ಕೊಂಡೋದ್ರು. ಆದರೆ ಈ ದುರ್ಘಟನೆ ಆಯಿತು. ಈ ದುರ್ಘಟನೆಯಿಂದ ಎಸ್ಕೇಪ್ ಆಗಿ ಮತ್ತೆ ಅವರು ತಮ್ಮ ನಿವಾಸಕ್ಕೆ ವಾಪಸ್ ಬಂದರೆ ಈಗ ನನ್ನ ಜೊತೆ ಇದ್ದಾರೆ. ಆ ದಿನ ಆ ಕ್ಷಣ ಹೇಗಿತ್ತು ಅನ್ನೋಂಥದ್ದನ್ನು ಅವರಿಂದಲೇ ಕೇಳ್ಕೊಳ್ಳೋಣ. ಸರ್, ಭಾಳಷ್ಟು ದುರಂತದ ಘಟನೆ ಅದು. ಆ ಕ್ಷಣದಲ್ಲಿ ನೀವು ಅಲ್ಲಿದ್ದಿರಿ, ಏನಾಯಿತು? ಸರ್, ನನ್ನ ಹೆಸರು ಎಸ್.ಎಲ್. ಶೇಖರ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮಗಳು ಫಾರಿನಲ್ಲಿ ಎಜುಕೇಷನ್ ಮಾಡ್ತಾರೆ, MBBS ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಇಯರ್ಲಿ ಒನ್ ಮಂತ್ ಹಾಲಿಡೇಸ್ ಬರುತ್ತೆ. ಹಾಗಾಗಿ ಬಂದಿದ್ದರು. ಸರ್, ಇಲ್ಲೊಂದು ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡಿದಾಗ ಸರ್ ಜಮ್ಮು ಕಾಶ್ಮೀರ ಆಯ್ಕೆ ಮಾಡ್ಕೊಂಡ್ವಿ. ಭಾನುವಾರ 20 ತಾರೀಕು ನಾವು ಇಲ್ಲಿಂದ ಪ್ರವಾಸ ಮಾಡಿದ್ವಿ. ಸೊ ಅಲ್ಲಿ ಹೋದಾಗ 21 ಸೋಮವಾರ ಒಂದು ಕಡೆ ವಿಸಿಟ್ ಮಾಡಿದ್ವಿ. ಸೊ ಮಂಗಳವಾರ ಆ್ಯಕ್ಚುಲಿ ನಾವು ಇದಕ್ಕೆ ಕೇಬಲ್ ಕಾರ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿನ ಸೋಲ್ಡ್ ಔಟ್ ಆಗಿದೆ, ಟಿಕೆಟ್ ಸಿಗಲ್ಲ ಅಂತ ಹೇಳಿದಾಗ ಸರಿ ಈ ಕಡೆ ಹೋಗೋಣ ಅಂತ ತೀರ್ಮಾನ ತಗೊಂಡು ಪಾಲ್ಮಾರ್ಕ್ಗೆ ಹೋದ್ವಿ. ಬಟ್ ಹೋಗೋವಾಗ ಅದು ಬಂದುಬಿಟ್ಟು ಅನಂತನಾಗ್ ಡಿಸ್ಟಿಕ್ಕು. ಆ ಡಿಸ್ಟಿಕ್ ಅಂದರೆ ಒಂದು ಅರೌಂಡ್ 60 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ, ಶ್ರೀನಗರಿಂದ ಹೋದ್ವಿ. ಅಲ್ಲಿ ಹೋದಾಗ 2 ರಿವರ್ ಇದೆ, 2 ಮೌಂಟ್ ಇದೆ. ಸೊ ಅಲ್ಲೇ ನಮಗೆ ಆಯ್ಕೆ ಮಾಡಿಕೊಡ್ತಾರೆ, ಅದು ಯಾವ ಥರ ಯಾವ ಕಡೆ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಫಸ್ಟ್ ನಾವೇನು ಮಾಡಿದೆ, ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಯೋಚನೆ ಮಾಡಿದಾಗ ಈಗ ಏನೊಂದು ಘಟನೆ ನಡೆದಿದೆ, ಅದು ಜಸ್ಟ್ ಲೈಕ್ ಫಾರಿನಲ್ಲಿ ನಾವು ಹೋದ್ರೂ ಅಂಥ ವ್ಯೂ ಸಿಗೋದಿಲ್ಲ. ಅಂಥ ಒಂದು ವ್ಯೂ ಅಲ್ಲಿ ನಾವು ನೋಡಿದ್ವಿ. ಸೊ ಅಲ್ಲಿಗೆ ಹೋಗ್ಬೇಕಂತ ನಾವು ತೀರ್ಮಾನ ತೊಗೊಂಡ್ವಿ. ಸರ್, ನಮ್ಮ ಫ್ಯಾಮಿಲಿ ಡಿಸೈಡ್ ಮಾಡಿದಾಗ ಅಲ್ಲಿ ನಮಗೆ ಗೈಡ್ ಮಾಡೋಕ್ಕೆ ಬಂದಿದ್ದಲ್ಲ ನಮ್ಮ ಕಾರ್ ಡ್ರೈವರು, ಅವ್ರು ಇದ್ಕೊಂಡು ಸರ್ ಈ ಕಡೆ ಆದರೆ ನಿಮಗೆ ಫುಲ್ ಡೇ ಬೇಕು, ಇವತ್ತು ಸ್ವಲ್ಪ ತಡವಾಗಿ ಬಂದಿದೆ ನೀವು, ಸೊ ಬೇಕಾದ್ರೆ ನಾಳೆ ಹೋಗೋಣ, ಆಪೋಸಿಟ್ಟು ಇದೆ ಇವತ್ತು ಹೋಗಿ ಅಂತ ಒಂದು ಸಲಹೆ ಕೊಟ್ಟರು. ಆಮೇಲೆ ನಾವು ನೋಡಿದ್ವಿ, ಸರಿ ಆಯಿತು ಇವತ್ತು ಸ್ವಲ್ಪ ಲೇಟ್ ಬಂದಿದೆ, ಆ ಕಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ, ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಆ ಸಮಯದಲ್ಲಿ ಒಂದು ತಗೊಂಡು ನಿರ್ಣಯ, ಸರಿ ಆಪೋಸಿಟ್ ನಿರ್ಣಯ ತೊಗೊಂಡ್ವಿ. ಸರಿ ತೊಗೊಂಡು ಅಲ್ಲಿ ಹಾರ್ಸ್ ಕುದುರೆ ಎಲ್ಲ ಮಾತಾಡಿದ್ವಿ. ಒಬ್ಬ ವ್ಯಕ್ತಿಗೆ ಒಂದು ಕುದುರೆಗೆ 4200 ರೂಪೀಸ್ ಅಂತ ಮಾತಾಡಿಕೊಂಡು ನಾವು ಕುದುರೆ ಮೇಲೆ ಹೋದ್ವಿ. ಸುಮಾರು ಜನ ಈ ಕಡೆ ಬಂದರು, ಬಟ್ ಮೆಜಾರಿಟಿ ಕಮ್ಮಿ. ನಾವು ಹೋಗಿದ್ದ ಕಡೆ ಮೆಜಾರಿಟಿ ಕಮ್ಮಿ, ಯೂಸ್ ಜನ ಹೋಗಿದ್ವಿ ಈ ಕಡೆನೇ. ಜಸ್ಟ್ ನಾವು ಹೋಗ್ಬಿಟ್ಟು ಒಂದು ರಿವರ್ ಪಾಸ್ ಆಗಿ ಮೌಂಟಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ದಾಗ ಸಡನ್ನಾಗಿ ನಮ್ಮ ಕ್ಯಾಬ್ ಡ್ರೈವರ್ ನಮಗೆ ಫೋನ್ ಮಾಡಿಬಿಟ್ಟು ನಮ್ಮ ಹತ್ರ ಮಾತಾಡಿಲ್ಲ. ಸರ್, ಕುದುರೆ ಓಡಿಸ್ತಾರೆ ನೋಡಿ, ಅವ್ರಿಗೆ ಫೋನ್ ಕೊಡಿ ಅಂತ ಹೇಳಿದ್ರು. ನಮಗೆ ಒಂದು ಅನುಮಾನ ಬಂತು, ನಮ್ಮ ಕ್ಯಾಬ್ ಡ್ರೈವರ್ ನಮ್ಮ ಹತ್ರ ಮಾತಾಡೋದು ಬಿಟ್ಬಿಟ್ಟು ಕುದುರೆ ಓಡಿಸೋರಿಗೆ ಫೋನ್ ಕೊಡೋಂಥರ ಏನಂತ ಅಂದ್ಕೊಂಡು ಸರಿ ನಾವು ಫೋನ್ ಕೊಟ್ವಿ. ಬಟ್ ಏನು ಹೇಳಿದ್ರು ವಿಷಯನೇ ಗೊತ್ತಾಗಿಲ್ಲ. ಅವ್ರು ನಮ್ಮ ಫೋನ್ ಕೊಟ್ಬಿಟ್ಟು ಸರ್ ಸಾಕಿ ಹೋಯ್ತು, ವಾಪಸ್ ಹೋಗೋಣ ಅಂದ್ಬಿಟ್ಟು ಅವರು ನಮಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟರು. ನಾವು ಯಾಕೆ ಅಂದರೆ ಇಲ್ಲ ಸಾಕು ಸರಿ ಹೋಯ್ತು ಅಂದರೆ ನಮಗೆ ಈ ಜಾಗ ಡೌಟು ಬರಬಾರ್ದು, ನಮ್ಮನ್ನು ಕನ್ವಿಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಸರಿ ಆಯ್ತು ಅಂತ ನಾವೇನು ಮಾಡಿದ್ವಿ, ಆ ಬೆಟ್ಟದಿಂದ ಕೆಳಗೆ ರಿವರ್ ಹತ್ರ ಬಂದ ಕೂಡಲೇ ಹೋಗೋವಾಗ ನಾವು ಆ್ಯಕ್ಚುಲಿ ಆ ರಿವರಿಂದ ನಾವು ಎಲ್ಲಿ ಹಾರಿಸಿ ಮಾತಾಡ್ಕೊಂಡು ನೋಡಿ ಕುದುರೆ, ಅಲ್ಲಿಗೆ ಅರೌಂಡು 4-5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬಟ್ ಕಾರ್ ಅಲ್ಲಿಗೆ ಬಂದುಬಿಟ್ಟಿದ್ದ ನಮ್ಮ ಕ್ಯಾಬ್ ಡ್ರೈವರು. ಅಲ್ಲಿಂದ ಕೆಳಗೆ ಬಸ್ಸಲ್ಲೇ ಇವ್ನು ಟಕ್ಕಂತ ಕಾರ್ ತೊಗೊಂಬಂದ್ಬಿಟ್ಟು ಸರ್ ಕುಂತ್ಕೊಳ್ಳಿ ಅಂತ ಹೇಳ್ದೆ. ಕುಂತ್ಕೊಂಡ್ವಿ, ಲಗೇಜ್ ಎಲ್ಲ ಡಿಕ್ಕಿಲಿ ಹಾಕ್ಕೊಂಡು ಡೋರ್ ಲಾಕ್ ಮಾಡಿಬಿಟ್ಟು ಒಂಥರ ಡಲ್ಲಾಗಿದ್ದ. ನಮ್ಮ ಡಾಕ್ಟ್ರು ಕೇಳಿದ್ರು, ಏನಾಗಿದೆ ಅಂದ್ಕೊಂಡು, ಏನಾಗಿಲ್ಲ ಮೇಡಮ್, ಯಾರೋ ಕೇಳಿದ್ರೆ ನಾವು ಇಂಥ ಕಡೆ ಬಂದಿದ್ವಿ, ನಾವು ಪ್ರವಾಸ ಬಂದಿದ್ದೀವಿ, ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ ಅಂತ ಹೇಳಿ ಅಂದ್ಬಿಟ್ಟು ಆ ಪ್ರವಾಸದ ಸಮಯ ಮತ್ತು ಬಂದಿರೋ ಲೊಕೇಶನ್ನು ಎಲ್ಲವನ್ನು ಒಂದು ರಿಪೀಟ್ ಮಾಡಿಸ್ತಾ. ನಾವು ಏನು ರೀ ಇದೆ ಕರೆಕ್ಟು, ನಾವು ಬಂದಿರೋ ಪ್ರವಾಸ ಅದ್ರಲ್ಲಿ ಏನಿದೆ, ನೀವು ಯಾಕೆ ನಮಗೆ ಪದೇ ರಿಪೀಟ್ ಮಾಡಿ ಹೇಳಿ ಅಂತ ಹೇಳ್ಕೊಡ್ತೀವಿ ಅಂತ ಕೇಳಿದಾಗ, ಇಲ್ಲ ಸರ್ ಯಾರೋ ಕೇಳ್ತಾರೆ ಹೇಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದರೆ ಟ್ರಾಫಿಕ್ ಜಾಮ್ ಆಗಿತ್ತು. ಆಮೇಲೆ ಎಂಟೈರ್ ಮಿಲ್ಟ್ರಿ ಬಂತು, ಮತ್ತು ಹೆಲಿಕಾಪ್ಟರ್ ಬಂತು. ಮಿಲ್ಟ್ರಿ ಅಂದರೆ ಆರ್ಮಿ ಬಂತು, ಮತ್ತು BSP ಬಂತು, ಬ್ಲ್ಯಾಕ್ ಕ್ಯಾಟ್ ವೆಹಿಕಲ್ ಎಲ್ಲ ನಮ್ಮ ಮಿಲ್ಟ್ರಿಗೆ ಸಂಬಂಧಪಟ್ಟ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ವೆಹಿಕಲ್ ಬಂದುಬಿಡ್ತು. ನಮಗೆ ಡೌಟ್ ಬಂತು. ಆಮೇಲೆ ಏನು ಮಾಡಿದ್ರು, ನಮಗೆ ಕ್ಲೀನಾಗಿ ವ್ಯವಸ್ಥೆ ಮಾಡಿಕೊಟ್ರು. ನೀವು ಇಲ್ಲಿಂದ ನೇರವಾಗಿ ಎಲ್ಲಿ ರೂಮ್ ಮಾಡಿದ್ದು ಕೇಳಿದ್ರು. ಶ್ರೀನಗರ ನಾವು ರೂಮ್ ಮಾಡಿದ್ದು ಅಂತ ಹೇಳಿದ್ರೆ, ನೀವು ಎಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ಶ್ರೀನಗರ್ಗೆ ಹೋಗಿ, ನೀವು ಎಲ್ಲಿ ನಿಲ್ಲಿಸ್ಬೇಡಿ ಅಂತ ಅವ್ರಿಗೂ ಗೈಡ್ ಮಾಡಿದ್ರು ಕ್ಯಾಬ್ ಡ್ರೈವರ್ಗೂ, ನಮಗೂ ಸಲಹೆ ಕೊಟ್ಟರು. ಸರ್ ಅಂದವೇ ಬರ್ತಾಯಿದ್ವಿ. ಹೋಗೋವಾಗ ನಮಗೆ ಕ್ಯಾಬ್ ಡ್ರೈವರು ಒಂದು ಲೊಕೇಶನ್ ತೋರಿಸಿದ್ದ. ಇಲ್ಲಿ ಯಾವುದು ಏನಪ್ಪ ಹೆಸರು ಕನ್ನಡದಲ್ಲಿ ಏನಂತೀವಿ ಅದನ್ನು, ಕೇಸರಿ ಬೆಳೆಸೋ ಜಾಗ ಹೋಗೋವಾಗ ತೋರಿಸಿದ್ದ ಡ್ರೈವರು. ಬರೋವಾಗ ನಾವು ಅವ್ನು ಫೋರ್ಸ್ ಮಾಡಿದ್ವಿ, ಏನಪ್ಪ ಇಲ್ಲೇ ಒರಿಜಿನಲ್ ಬೇರೆ ಎಲ್ಲ ಡೂಪ್ಲಿಕೇಟ್ ಅಂತ ಹೇಳಿದ್ರಲ್ಲ, ತೊಗೊಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವನು ಒಂದು ಡೌಟ್ ಬಂದು ಸರಿ ಆಯ್ತು ನಿಲ್ಲಿಸ್ದ. ಶಾಪಲ್ಲಿ ಹೋಗಿದ್ದೀವಿ, ಜಸ್ಟ್ ಕುಂತ್ಕೊಂಡು ಅವರು ಪಾಪ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದ ಕೂಡಲೇ ನಮ್ಮ ಆರ್ಮಿ ಹಂಗೇ ಬಂದ ಕೂಡಲೇ ಅವ್ರು ವಾರ್ನ್ ಮಾಡಿದ್ರು. ನಮ್ಗೆ ಅಲ್ದಂಗೆ ಗೊತ್ತೇ ಇಲ್ಲ, ಏನ್ರಿ ಆಲ್ರೆಡಿ 30 ಜನ ಅಲ್ಲಿ ಡೆತ್ ಆಗಿದ್ದಾರೆ, ನಿನ್ಗೆ ಗೊತ್ತಿಲ್ವಾ, ಹೇಗೆ ನೀನು ಬಿಸ್ನೆಸ್ ಮಾಡ್ತೀವಿ, ಫಸ್ಟ್ ಅವ್ರು ಕಳಿಸ್ಕೊಡು ಅಂತಂದರು. ನಮಗೆ ಗಾಬರಿ ಆಯಿತು. ಆಮೇಲೆ ನಮಗೂ ಅಷ್ಟೇ, ಸರ್ ನೀವು ದಯವಿಟ್ಟು ಕಾರಲ್ಲಿ ಕುಂತ್ಕೊಂಡು ನೀವು ರೂಮ್ಗೆ ಹೋಗೋದಾಗ ಎಲ್ಲಿ ಇಳಿಬೇಡ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ನಮ್ಮನ್ನು ಕಾರಲ್ಲಿ ಕೂರಿಸಿ ಡೋರ್ ಲಾಕ್ ಮಾಡಿ ಕಾರ್ ಮೂವ್ ಆಗೋದಾಗ ಸುತ್ತ 4 ಆರ್ಮಿ ನಿಂತ್ಕೊಂಡು ನಮ್ಮನ್ನು ಕಳಿಸ್ಕೊಟ್ರು.
ಅಲ್ಲಿಗೆ ನಮ್ಗೆ ಡೌಟ್ ಬಂತು. ಅಲ್ಲಿಂದ ಬರ್ತಾಯಿದ್ರೆ ನಮ್ಮ ಬೆಂಗಳೂರಿಂದ ನಮ್ಮ ರಿಲೇಷನು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡೋದು, ಈ ಥರ ಆಗಿದೆ, ನೀವು ಎಲ್ಲಿದ್ದೀರಿ? ನಾವು ಇಂಥ ಕಡೆ ಇದ್ದೀವಿ, ಅಲ್ಲಿನ ಗಲಾಟೆ ಆಗಿದೆ ಅಂತೆ. ನಮ್ಗೆ ಏನೂ ಗೊತ್ತಿಲ್ಲವಲ್ಲ, ನಾವು ಕಾಮನ್ನಾಗಿ ಮಾತಾಡ್ಕೊಂಬಂದ್ವಿ. ಬಟ್ ರೂಮಿಗೆ ಬಂದಮೇಲೆ ಗೊತ್ತಾಯಿತು ಏನಾಗಿದೆ ಎತ್ತಾಗಿದೆ. ಬಟ್ ಅವಾಗ ನಾವು ಅಂದ್ಕೊಂಡ್ವಿ, ನಾವು ಅವತ್ತು ಆ ಮಧ್ಯೆ ತಗೊಂಡು ನಿರ್ಣಯ ನಮ್ಮನ್ನು ಇವತ್ತು ರಕ್ಷಣೆ ಮಾಡ್ತು. ನಾವು ಯಾವ ಮಾರಿ ಅದೇ ಸ್ಪಾಟ್ಗೆ ಹೋಗಿದ್ದೆ, ನಾವು ಮಂಜುನಾಥಿರೋ ಜಾಗದಲ್ಲಿ ನಾವು ಇರಬೇಕು ಅನ್ನೋ ಮಟ್ಟಕ್ಕೆ ಈಗ ನಮ್ಗೆ ಅನ್ನಿಸ್ತದೆ. ಅದರಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಆ ಸೆಕೆಂಡಲ್ಲಿ ನಾವು ತಗೊಂಡು ನಿರ್ಣಯ ಇವತ್ತು ಮತ್ತೆ ವಾಪಸ್ ಬರೋಕ್ಕೆ ಅವಕಾಶ ಸಿಕ್ಕಿದೆ. ಸರ್, ಇಷ್ಟೆಲ್ಲ ನಮ್ಮ ಹತ್ರ ಮಿಲ್ಟ್ರಿ ಇತ್ತು, ಎಲ್ಲವೂ ಇತ್ತು. ಎಲ್ಲೆಲ್ಲಿ ಹಾಟ್ಸ್ಪಾಟ್ಗಳಿದ್ದಾವೆ, ಎಲ್ಲೆಲ್ಲಿ ಒಳ್ಳೊಳ್ಳೆಯ ಪ್ರವಾಸಿ ತಾಣಗಳಿದ್ದಾವೆ ಅಲ್ಲಿಗೆ ಹೋಗೋದು, ಅಲ್ಲಿ ಮಿಲ್ಟ್ರಿ ಇರಲಿಲ್ವಾ ಅಂತ. ಸೊ ಅದಂತೂ 100ಕ್ಕೂ 100 ನಾನು ಹೇಳಬಾರ್ದು, ನಮ್ಮ ಭಾರತ ದೇಶದ ಬಗ್ಗೆ ನಾವು ಬಿಟ್ಕೊಡ್ಬಾರ್ದು. ಬಟ್ ಅಲ್ಲಿ ಎಲ್ಲೊಂಚೂರು ಮೈನಸ್ ಅಂತ ಯಾಕಂದರೆ ಎಲ್ಲಿ ತನಕ ನಾವು ಕಾರ್ ಪಾರ್ಕ್ ಮಾಡ್ತೀವಿ ಎಂಟೈರ್ ರೋಡಲ್ಲಿ ಇದ್ದಾರೆ. ಬಟ್ ಎಲ್ಲ ಪಬ್ಲಿಕ್ಕು ಹಾರ್ಸ್ ತಗೊಂಡು ಮೌಂಟ್ ಮೇಲೆ ಹೋಗ್ಬಿಟ್ಟು ಆ ರಿವರ್ ಹತ್ರ ಎಂಜಾಯ್ ಮಾಡ್ತಾ ಇರ್ತೀವಿ. ಅಲ್ಲಿ ಯಾರೂ ಇಲ್ಲ ಸರ್, ಯಾರು ಬೇಕಾದ್ರೆ ಬರ್ಬೋದು, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ದೊಡ್ಡ ಬೆಟ್ಟ ಅಂದರೆ ಎಷ್ಟಕ್ಕೂ ಬೆಟ್ಟ ಇದೆ, ಮತ್ತು ಅಲ್ಲಿ ಯಾರು ಇರೋದಿಲ್ಲ, ಏನು ಗೊತ್ತಾಗಲ್ಲ. ಅದಂತೂ ನಾನು ಹೇಳಲೇಬೇಕು. ಬಟ್ ನಮ್ಗೆ ಗೊತ್ತಿಲ್ಲ ಅಲ್ಲಿ ಅವ್ರ ವ್ಯವಸ್ಥೆ ಹೆಂಗಿದೆ ಗೊತ್ತಿಲ್ಲ. ನಮಗೆ ನಾವು ಕಂಡಂಗೆ ವೆಹಿಕಲ್ ಹೋಗೋ ಜಾಗದಲ್ಲಿ ಮಾತ್ರ ಆರ್ಮಿ ಇದೆ ವಿನ ಪಬ್ಲಿಕ್ ಹೋಗಿ ಎಂಜಾಯ್ ಮಾಡೋ ಜಾಗದಲ್ಲಿ ಅಲ್ಲಿ ಯಾರು ಒಂದೇ ಒಂದು ಆರ್ಮಿನೂ ಇಲ್ಲ. ಅಂದರೆ ಈಗ ತಾವು ಹೇಳ್ದಂತೆ ನಮ್ಮ ವೆಹಿಕಲ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಮಾತ್ರ ನಮ್ಮ ಆರ್ಮಿ ಇರುತ್ತೆ, ಅದಾದ ಬಳಿಕ ಆರ್ಮಿ ಇರಲ್ಲ ಅಂತ ಹೇಳಿದ್ರೆ, ಅಲ್ಲಿಂದ ಆ ಆರ್ಮಿ ಇರೋ ಜಾಗಕ್ಕೂ ಮತ್ತು ಇವತ್ತು ನಿನ್ನೆ ಆಗಿರುವಂಥ ಇನ್ಸಿಡೆಂಟ್ ಆಗಿರುವಂಥ ಒಂದು ಜಾಗ ಆಗಿರ್ಬೋದು, ತಾವು ಹೋಗಿದ್ರಲ್ಲ ಆ ಜಾಗಕ್ಕೆ ಎಷ್ಟು ಕಿಲೋಮೀಟ್ರ್ ಅಂತರ ಇರ್ಬೋದು? ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು 5 ಕಿಲೋಮೀಟರ್ಸು. ಅಲ್ಲಿಂದ ಅವ್ರವ್ರ ಕೆಪಾಸಿಟಿ ಎಷ್ಟು ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಕೆಲವರು ಅಷ್ಟಕ್ಕೆ ಸ್ಟಾಪ್ ಆಗಿ ಅಲ್ಲಿ ಫೋಟೋ ತೊಗೊತಾರೆ, ಅಲ್ಲಿ ಸ್ಟಾಪ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ. ಕೆಲವರು ಇನ್ನೂ ಮೇಲೆ ಹೋಗ್ತಾರೆ, ಇನ್ನೂ ಎಷ್ಟು ಬೇಗ ಹೋಗ್ಬೋದು. ಅದಕ್ಕೆ ಅರೌಂಡು ಒಂದು 20 ಕಿಲೋಮೀಟ್ರಂಗೆ ಹೋಗುವಂಥ ಅವಕಾಶಗಳಿದೆ. ಬಟ್ ಎಲ್ಲ ಅದ್ಭುತವಾದ ನ್ಯಾಚುರಲ್ ಆಗಿರೋಂಥ ಲೊಕೇಶನ್ನು. ಬಟ್ ಶಕ್ತಿ ಇದ್ದರೆ ಎಷ್ಟು ಹೋಗ್ಬೇಕಂತ ಅನಿಸ್ತದೆ, ಸ್ಟಾಪ್ ಆಗಬೇಕನ್ನೋ ಮನಸ್ಸು ಬರೋದೇ ಇಲ್ಲ, ಅಷ್ಟು ಸುಂದರವಾದ ಲೊಕೇಶನ್ನು. ಬಟ್ ಅಲ್ಲಿ ಯಾವುದು ಮಿಲ್ಟ್ರಿ ಇನ್ನೊಂದು ಮತ್ತು ಅಲ್ಲಿ ಯಾರೂ ಇಲ್ಲ. ಕಾಶ್ಮೀರವನ್ನು ಭೂಮಿಯ ಮೇಲಿರುವಂತಹ ಸ್ವರ್ಗ ಅಂತ ಕರೀತಾರೆ. ಅದಕ್ಕೆ ಭಾಳ ಜನ ಹೋಗೋದು, ಕಾಶ್ಮೀರಕ್ಕೆ ಹೋಗೋದು, ಆ ಪ್ಲೇಸ್ಗಳು ನೋಡೋದಕ್ಕಂತಲೇ ಹೋಗ್ತಾರೆ. ನಾವು ಬರೀ ಸಿನಿಮಾಗಳಲ್ಲಿ ನೋಡ್ತಿದ್ವಿ ಒಂದು ಕಾಲದಲ್ಲಿ. ಈಗ ನಮಗೆ ಅದೊಂದು ಆಪರ್ಚುನಿಟಿ ಇದೆ, ನಾವು ಎಲ್ಲಿಗೆ ಬೇಕಿದ್ರೂ ಕೂಡ ಹೋಗ್ಬೋದು ಅಂತ. ಆದರೆ ಆ ಸ್ವರ್ಗಕ್ಕೆ ಹೋದಾಗ ಆದಂತಹ ಈ ಘಟನೆಯನ್ನು ಕಂಡು ಮುಂದೆ ನಿಮ್ಮ ನಿರ್ಧಾರ ಹೇಗಿರುತ್ತೆ ಅಂತ? ಸರ್, ಎರಡು ರೀತಿ ಉತ್ತರ ಕೊಡಬೇಕು. ಒಂದು, ಜಗತ್ತಲ್ಲಿ ಏನಿಲ್ಲ ಅಷ್ಟೊಂದು ಸುಂದರವಾದ ಜಾಗ, ಮತ್ತು ಅದು ಆರ್ಟಿಫಿಷಿಯಲ್ ಅಲ್ಲ, ಪ್ರಕೃತಿ, ದೇವ್ರು ನಿರ್ಣಯ ಮಾಡಿರೋಂಥ ಪ್ರಕೃತಿ. ಬಟ್ ಈಗ ಇದಾಗಿದ್ದ ಘಟನೆ ನೋಡಿದ್ರೆ ಜೀವನದಲ್ಲಿ ಹೋಗಬಾರ್ದು ಅನ್ನಿಸ್ತದೆ. ಬಟ್ ಯಾರೋ ಮಾಡಿದ ತಪ್ಪಿಗೆ ನಮಗೆ ಭಯ ಹುಟ್ಟಿಸ್ತದೆ. ಬಟ್ ಅಲ್ಲಿ ಎಲ್ಲಿಂದನೋ ಬಂದು ನಮಗೆ ತೊಂದರೆ ಕೊಟ್ಟಿದ್ದಾರೆ, ಅದು ನಮ್ಮ ಸರ್ಕಾರ ಯೋಚನೆ ಮಾಡ್ತಾಯಿದೆ. ಬಟ್ ಪ್ರತಿಯೊಬ್ಬ ಮನುಷ್ಯ ಹೋಗೋಂಥ ಜಾಗ, ಜೀವನದಲ್ಲಿ ನೋಡಬೇಕಂತ ಜಾಗ. ಅದು ಈ ಘಟನೆ ಆದಾಗ ಎಂಥವ್ರಿಗೆ ಹೋಗೋಕ್ಕೆ ಧೈರ್ಯ ಬರೋದಿಲ್ಲ. ಅಲ್ಲಿ ಇರುವಂತಹ ಜನರ ಪರಿಸ್ಥಿತಿ ಹೇಗಿದೆ, ಈಗ ಬದುಕಿನ ಪರಿಸ್ಥಿತಿ ಹೇಗಿದೆ ಅಂತ? ಒಂದಂತೂ ನಾವು ಕಂಡಂಗೆ, ಅದೇ ನಾವು ಫ್ಯಾಮಿಲಿ ಮಾತಾಡ್ಕೊಂಡ್ವಿ, ಕಾಶ್ಮೀರ ಇಷ್ಟೊಂದು ಅದ್ಭುತವಾಗಿ ಮಾತಾಡ್ತೀವಿ. ಬ್ಯಾಂಗ್ಳೂರಲ್ಲಿ ಬದುಕೋಕೆ ಇರೋಂಥ ಅವಕಾಶ, ದಾರಿ ಅಲ್ಲಿ ಇಲ್ಲವೇ ಇಲ್ಲ. ಟೂರಿಸ್ಟ್ ಮೇಲೆ ಡಿಪೆಂಡ್ ಅವರು. ಅದು ಬಿಟ್ಟರೆ ಮಹಾ ಅವಕಾಶ ಇಲ್ಲವೇ ಇಲ್ಲ. ನೀವು ಬಿಲುವರ್ ನಾಟು, ನಾವು ಅಲ್ಲಿಂದ ರೂಮಿಗೆ ಬಂದ್ವಿ. ಹೋಟ್ಲಿಗೆ ನಾವು ಹೋಟ್ಲ್ ಮಾಡಿದ್ದು 6 ಸೀಸನ್ ಅಂತ ಹೋಟ್ಲು ಮಾಡಿದ್ವಿ. ಬಂದ ಕೂಡ ಊಟ ಆಯಿತು. ನಾವು ಎಷ್ಟು ಭಯ ಪಟ್ಟಿದ್ವಿ, ನಮಗಂತೂ ದುಪ್ಪಟ್ಟಷ್ಟು ಅವ್ರು ಎದುರ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಯಾರೂ ಪ್ರವಾಸ ಬರೋದಿಲ್ಲ. ನಮ್ಮ ಬದುಕೇನು, ಅವರ ಟೆನ್ಷನ್ನು, ಅವ್ರ ಭಯ ದೇವರೊಬ್ಬರಿಗೆ ಗೊತ್ತು. ಮತ್ತು ಬುಧವಾರ ನಾವು ಅಲ್ಲೇ ಇದ್ವಿ, ಎಲ್ಲೂ ಹೋಗಿಲ್ಲ. ಎಂಟೈರ್ ಬುಧವಾರ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಟೀ ಕಾಫಿ ಕೇಳಿ ಕೊಟ್ಟಿದ್ದಾರೆ. ಅವ್ರು ಹೇಗೆ ನೋಡ್ಕೊಂಡ್ರಂದರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಇವ್ರು ಊರಿಗೆ ಹೋದ ಮೇಲೆ ಹೇಳ್ಕೋಬೇಕು, ಇಲ್ಲ ಯಾರೋ ತಪ್ಪು ಮಾಡಿದ್ದಾರೆ, ಅಲ್ಲಿ ಜನ ಒಳ್ಳೆಯವರು, ಬರಲಿ ಅನ್ನೋ ಮಟ್ಟಕ್ಕೆ, ಹೇಳಿ ಅನ್ನೋ ಮಟ್ಟಕ್ಕೆ ನಮಗೆಲ್ಲ ಬೆಂಬಲ ಕೊಟ್ಟರು, ಪ್ರೀತಿ ತೋರಿಸಿದ್ರು. ಬಟ್ ಈ ಘಟನೆ ನೆನೆಸ್ಕೊಂಡಾಗ ಯಾರು ಹೋಗೋಕ್ಕೆ ಇಷ್ಟಪಡೋದು ಇಲ್ಲ. ಸರಿ, ಇಂಥ ಘಟನೆಗಳಾದಾಗ ಹಿಂದೂ ಮತ್ತು ಮುಸ್ಲಿಂ ನಡುವೆ ಇರುವಂತಹ ಈ ಸ್ನೇಹ ಸಂಬಂಧವನ್ನು ಮಾಸುವಂಥದ್ದು ಮತ್ತು ಅವರನ್ನು ಟಾರ್ಗೆಟ್ ಮಾಡುವಂಥದ್ದು ಈ ಕೆಲಸಗಳಾಗ್ತವೆ. ಅಲ್ಲಿ ಪರಿಸ್ಥಿತಿ ಹಿಂದೂಗಳು ಮತ್ತು ಮುಸ್ಲಿಮರು ಸೌಹಾರ್ದಯುತವಾಗಿದ್ದಾರಾ? ಹೇಗಿದೆ ಪರಿಸ್ಥಿತಿ ಅಲ್ಲಿ? ನೀವು ಟೂರಿಸ್ಟ್ಗೆ ಹೋದಂಥ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಗೈಡ್ ಮಾಡ್ತಿದ್ದವರು ಆಗಿರ್ಬೋದು, ಬೇರೆ ಸಮುದಾಯದವರು ಇದ್ದರೆ ಹೆಂಗೆ ಅಂತ? ಸರ್, ನಿಮಗೆ ನಿಮಗೆ ಮಾಹಿತಿ ಗೊತ್ತಿಲ್ಲ. ಅಲ್ಲಿ 99% ಇವತ್ತಿನ ಪರಿಸ್ಥಿತಿ ಇರೋದಲ್ಲಿ ಮುಸಲ್ಮಾನರೇ. ಹಿಂದೂಗಳು ಮಾತ್ರ ನಾವು ಟೂರಿಸ್ಟ್ಗೆ ಹೋಗ್ತಿರೋದು. ಹೋಟೆಲ್ಲು, ಊಟ, ಕಾರು, ಡ್ರೈವರು.
ಸರ್ ಟೋಟಲು ಯಾವ ರೀತಿ ಇದೆ ಅಂದರೆ ಕಂಪ್ಲೀಟ್ ನಾವು ಅವರಲ್ಲಿ ಹೋಗಿ ಇನ್ವಾಲ್ವ್ಮೆಂಟ್ ಆದಂಗೆ ಇರ್ತದೆ. ನಮ್ಮಲ್ಲಿ ಏನು ನಡೆಯೋದಿಲ್ಲ. ಒಳ್ಳೇದು ಬಯಸಿದ್ರೆ ಅವರು ಒಳ್ಳೇದಾಗುತ್ತೆ, ಕೆಟ್ಟದ್ದು ಬಯಸಿದ್ರೆ ಕೆಟ್ಟದಾಗುತ್ತೆ. ಅಂಥ ಸುವರ್ಣ ಅವಕಾಶ ಅವ್ರಿಗೆ ಅವ್ರು ಕವರಪ್ ಮಾಡ್ಕೊಂಡಿದ್ದಾರೆ. ಮೇಡಮ್, ನಿಮಗೆ ನಾನು ಯಾವ ರೀತಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಭಾಳ ಜನ ಕಣ್ಣೀರಲ್ಲೇ ತಮ್ಮ ಜೀವನವನ್ನು ಸಾಗಿಸುವಂಥ ಒಂದು ಪರಿಸ್ಥಿತಿ ಇವತ್ತು. ಆದರೆ ಅದು ಬಹುದೊಡ್ಡ ಘಟನೆಯಿಂದ ನೀವು ಹೊರಬಿದ್ದಿದ್ದೀರಾ. ಹೇಗೆ ಅನ್ನಿಸ್ತಿದೆ? ಇವಾಗ ತುಂಬ ಖುಷಿಯಾಗಿದೆ ಸರ್ ನಮಗೆ. ಆದರೆ ಮಂಗಳವಾರ ನೈಟ್ ಅಂತೂ ತುಂಬಾ ಕಷ್ಟಪಟ್ವಿ. ನೊಂದು ತುಂಬಾ ಬೇಸರ ಆಗೋಯಿತು. ನ್ಯೂಸ್ ನೋಡೋವರೆಗೂ ನಮಗೇನು ಅಂತ ಗೊತ್ತಾಗಲಿಲ್ಲ. ಹೇಳ್ತಾರೆ, ಬಟ್ ನಾವು ಎಲ್ಲಿ ಬೇಜಾರು ಪಟ್ಕೊತ ಯಾರೂ ಒಬ್ಬರು ಕ್ಲಾರಿಟಿ ಕೊಟ್ಟಿಲ್ಲ ನಮಗೆ. ನಮ್ಮ ಗೈಡ್ ಸಮೇತ ಯಾರೂ, ನಮ್ಮ ಡ್ರೈವರ್ ಸಮೇತ ಯಾರೂ ಕ್ಲಾರಿಟಿ ಕೊಟ್ಟಿಲ್ಲ. ನಮ್ಮನ್ನು ಸೇಫ್ಟಿ ಮಾಡಿ ರೂಮಿಗೆ ಕಳಿಸಿದ್ರು ಅಷ್ಟು. ನಾವು ರೂಮ್ಗೆ ಹೋಗಿ ಟಿ ವಿ ನ್ಯೂಸ್ ನೋಡೋವರೆಗೂ ನಮಗೇನೋ ಇವತ್ತು ಖುಷಿ ಇದೆ, ಪಾರಾಗಿದ್ದೀವಿ ಅಂತ. ಸೊ ಆವತ್ತು ನೈಟ್ ಅಂತೂ ಸುಮ್ಮನೆ ಏನು ಸೌಂಡ್ ಬಂದರೂ ರೂಮ್ಗೆ ಬಂದುಬಿಟ್ರಾ, ಹೋಟೆಲ್ಗೆ ನುಗ್ಗಿಬಿಟ್ರಾ, ಈ ಥರ ನಮ್ಮ ಎದುರ್ಕೊಳ್ತಿದ್ವಿ ನಾವು, ಮಕ್ಕಳು, ನಾವು ಫ್ಯಾಮ್ಲಿ. ಅದಕ್ಕೆ ಗೌರ್ಮೆಂಟ್ ಸಹಾಯ ಮಾಡ್ತು. ನಮ್ಮದು ಸಾಟರ್ಡೇ ಇದ್ದಿದ್ದು ಫ್ಲೈಟು. ಸೊ ಸಹಾಯ ಮಾಡಿದ್ರು. ಅದರ ಬಗ್ಗೆ ಏನೂ ಇದೆ ತೊಂದರೆ ಇಲ್ಲ ನಮಗೆ. ಹೇಳಿದ್ಕೊಳ್ಳೆ ಅವ್ರಿಗೆ ಎಲ್ಲ ನಮಗೆ ತನಿಖೆ ಮಾಡಿ ನಮ್ಮನ್ನೆಲ್ಲ ಇದು ಮಾಡಿ ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ಕರ್ಕೊಬಂದು ಬಿಟ್ಟರು. ಮತ್ತು ನಾವು ಸೋಮವಾರ ಮಂಗಳವಾರ ಎಲ್ಲ ತುಂಬ ಖುಷಿ. ಅಂದರೆ ಇನ್ನು ಭೂಲೋಕದಲ್ಲಿ ಸ್ವರ್ಗ ಅಂದರೆ ಇದೆ, ಹಿಂಗಿರುತ್ತಾ ಅನ್ನೋ ಮಟ್ಟದಲ್ಲಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಹದ್ದೇ ಇಲ್ಲ ಎಂಜಾಯ್ಮೆಂಟ್ಗೆ. ಸೊ ನಾವು ಅಲ್ಲಿ ಬಂದ ಮೇಲೆ 2:30 ಮೇಲೆ ಅಲ್ವಾ, ಆಮೇಲೇನೋ ಅದೇ ಗೊತ್ತಾಯ್ತು ಏನೋ ನಡೆದಿದೆ ಅಂತ. ಸೊ ಯಾರೋ ಒಬ್ಬರು ಏನೋ ಸಮಥಿಂಗ್ ಆಗಿದೆ ಅಂದ್ಕೊಂಡ್ರೆ, ಅದು ಇಷ್ಟು ಅಂತ ಆಗಿರೋದಂದರೆ ನಮ್ಗೆ 7 ಗಂಟೆ ಮೇಲೆ ಮಂಗಳವಾರ ನೈಟ್ 7 ಗಂಟೆ ಮೇಲೆ ನಮಗೆ ನ್ಯೂಸ್ ರೂಮಲ್ಲಿ ನೋಡಿದ್ಮೇಲೆ ಅಯ್ಯಪ್ಪ ಅಂತ ಅನಿಸಿದ್ದು. ಅಯ್ಯೋ, ಇಲ್ಲೋಗಿ ಸೇರ್ಕೊಂಡಿದ್ದೀವಿ ನಾವು, ಇಂಥ ಇದಕ್ಕೆ ಬರಬಾರ್ದಿತ್ತು, ಬಂದಿದ್ದೀವಿ. ಆಗ ಗೊತ್ತಾಯಿತು ನಾವು ಯಾರು, ಅಲ್ಲಿಗೂ ನಮ್ಗೆ ಗೊತ್ತಿಲ್ಲ. ಪಾಕಿಸ್ತಾನ ಅಲ್ಲಿನವರೇ, ಕಾಶ್ಮೀರ್ನವ್ರು ಇದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಆಮೇಲೆ ತಾನೇ ಎಲ್ಲ ಗೊತ್ತು. ಆಗ ನೀವು ಹೇಳಿದ ಪ್ರಕಾರ ಅಂದರೆ ಎಲ್ಲ ಅವ್ರದ್ದೇ. ಅವ್ರ ಊಟದಲ್ಲಿ ಏನು ಹಾಕ್ಕೊಟ್ರು ನಾವು ತಿಂದಂಗೆ ಸಮಥಿಂಗ್ ಎಲ್ಲ ಅವ್ರದ್ದೇ. ಡ್ರೈವರ್ ಅವರೇ, ಗೈಡ್ ಅವರು, ಫೋಟೋ ಸ್ಟುಡಿಯೋ ಅವರು, ಒಂದು ಕುದುರೆಯಿಂದ ಪ್ರತಿಯೊಬ್ಬರು ಟೋಟಲ್ ಅವರೇ. ನಾವೇನು ಬಟ್ ನಡ್ಕೊಳ್ಳೋ ರೀತಿ ನಮ್ಮ ಥರನೇ ತುಂಬ ಪ್ರೀತಿ ಮಾಡ್ತಾರೆ. ನಮ್ಮ ಡ್ರೈವರ್ ಸಮೇತ. ನಮ್ಮ ಡ್ರೈವರು ಈಗ ಹೇಳ್ಬೇಕಂದ್ರೆ ಒಂದು ಕಡೆ ನಾವು ಹೇಳ್ಬೇಕಂದ್ರೆ ನಾವು ಡ್ರೈವರ್ ಕಡೆಯಿಂದನೇ ಪಾರಾಗಿದ್ದೀವಿ ಅನಿಸುತ್ತೆ. ಫೈನಲಿ ಅವ್ರು ನಮಗೆ ಇದು ಅಲ್ಲಿ ಈ ಥರ ಕೆಸರಿರುತ್ತೆ, ಹೋದರೆ ಅಷ್ಟಿಗೆ ಸಿಕ್ಕಲ್ಲ ನಿಮಗೆ, ನಾಳೆ ಹೋಗೋಣ ಅನ್ನೋ ಒಂದು ಅವರು ಖಂಡಿತ ಹೇಳಿದ್ರಿಂದ ನಾವು ಆಯಿತು ಬಿಡಿ ನಾಳೆ ಹೋಗೋಣ ಅನ್ನೋ ಒಂದು ಬಂದ್ವಲ್ಲ, ಅದರಿಂದ ನಾವು ಬಚಾವಾಗಿದ್ದೀವಿ ಅಂತೀವಿ. ಆ ಥರ ಅವರು ನಮಗೆ ನೋಡಿದ ಕೆಳಗೂ ಅಲ್ಲಿನವರು ಏನು ಅಂತ ಇದು ಗೊತ್ತಾಗಲ್ಲ. ಒಳ್ಳೆ ಜನನೇ. ನೀವು ಬರಬೇಕಾದ್ರೆ, ನಿಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ಆ ಡ್ರೈವರ್ಗೆ ಏನಾದರೂ ಹೇಳಿ ಬಂದ್ರೆ ತಾವು ಮತ್ತು ತಮ್ಮ ಪತಿ ಇಬ್ಬರು ಏನಾದರೂ? ಖಂಡಿತ. ನಾವು ಆ್ಯಕ್ಚುಲಿ ಅವರು ಅಷ್ಟೇ, ನೀವು ಹೋಗಿ ಮನೆ ತಲುಪಿದ ಕೂಡ ಫೋನ್ ಮಾಡಿ ಸರ್ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಮನೆಗೆ ಹೋಗಿ ತಲುಪಿದ ಮೇಲೆ ಫೋನ್ ಮಾಡ್ತೀವಿ ಅಂತ. ಮನೆ ತಲುಪಿದ್ವಿ, ನಾವು ಫೋನ್ ಮಾಡಲಿಲ್ಲ, ಆ ಡ್ರೈವರೇ ಫೋನ್ ಮಾಡಿದ್ದ. ಹೇಳಿದ್ವಿ, ನೋಡಪ್ಪ ಜಸ್ಟ್ ಮನೆಗೆ ಬಂದಿದ್ವಿ ಸರ್. ಬಟ್ ಪದೇ ಅವರು ಅದು ಧೈರ್ಯವಾಗಿರಿ ಸರ್, ಧೈರ್ಯವಾಗಿರಿ ಅನ್ನೋ ಪದ ಇಲ್ಲ ಅವರು. ಬಟ್ ಇನ್ನೊಂದು ಮಾತು ಹೇಳ್ತೀನಿ, ಭಯ ಅನ್ನೋದು ಹೇಗೆ ಅನ್ನಂಗಂದರೆ, ಮಂಗಳವಾರ ಅಲ್ಲಿಂದ ಬಂದ್ವಿ, ರೂಮಲ್ಲಿದ್ದೀವಿ. ಬಂದಮೇಲೆ ನ್ಯೂಸ್ ಗೊತ್ತಾಯಿತು. ಅಲ್ಲಿನ ವಾತಾವರಣ ಹೇಗಿದೆ ಅಂದರೆ, ಹೋಟ್ಲ್ ನುಗ್ಗಿ ನಮ್ಮನ್ನೆಲ್ಲರನ್ನೂ ಶೂಟ್ ಮಾಡಿದ್ರೂ ಯಾರೂ ತಡೆಯೋಕ್ಕಾಗೋದಿಲ್ಲ ಅಂಥ ಒಂದು ಸಿಚುವೇಷನಲ್ಲಿ ಇದೆ ಇವತ್ತು. ಟೋಟಲ್ ಅವ್ರ ಕಂಟ್ರೋಲ್ ಇದೆ ಸರ್. ರೋಡಲ್ಲಾಗಲಿ, ಹೋಟ್ಲಾಗಲಿ, ಪಾರ್ಕ್, ನಾವು ಎಲ್ಲಿ ಹೋಗಲಿ ಕಂಪ್ಲೀಟ್ ಅವರು. ನಮ್ಮದು 0% ನಾವು ಏನು ಮಾಡೋ ಶಕ್ತಿ ನಮಗಲ್ಲಿ ಇಲ್ಲ. ಎಲ್ಲ ಕಳ್ಕೊಂಡಿದ್ವಿ, ಎಲ್ಲ ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದೀವಿ. ಆದರೂ ಅಷ್ಟು ಸಿಬ್ಬಂದಿ ಇದೆ ಸರ್ ಅಲ್ಲಿ, ಮಿಲ್ಟ್ರಿ, ಹೆಜ್ಜೆಗೂ ಮಿಲ್ಟ್ರಿ. ಈಗ ನಾವು ನಮ್ಮ ಬ್ಯಾಂಗ್ಳೂರು ತಲುಪಿದ ಮೇಲೆ ಅಪ್ಪ ಏನೋ ಬಿಡುಗಡೆ ಆದ್ವಿ ಅನಿಸುತ್ತೆ. ಅಷ್ಟು ನಾವೇನೋ ತಪ್ಪು ಮಾಡಿ ಎಲ್ಲ ಸಿಗಾಕೊಂಡಿದ್ದೀವಿ ಅನ್ನೋ ಸಿಬ್ಬಂದಿ, ಅಷ್ಟು ಸಿಬ್ಬಂದಿ ಇದೆ. ಆದರೆ ಎಲ್ಲಿ ಬೇಕೋ ಅಲ್ಲಿ ಇರಲಿಲ್ಲ ಈ ಘಟನೆ. ಅಂದರೆ ಅವ್ರಿಗೂ ಗೊತ್ತಿರಲ್ಲ, ಈ ಥರ ಆಗೇ ಇಲ್ಲ ಅಂತ ಹೇಳ್ತಾರೆ. ಅದು ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಆ ಕಡೆ ಎಲ್ಲೂ ಇಲ್ಲ. ನಾವು 2 ಕಡೆ ನೋಡಿರೋ ಕಡೆ ಎಲ್ಲೂ ಇಲ್ಲ. ಈ ಕಡೆ ಇತ್ತಲ್ಲ, ಯಾವುದದು ಟ್ಯೂಲಿಪ್ ಗಾರ್ಡನ್ ಕಡೆ ಇತ್ತು. ಮಂಡೇ ಹೋಗಿದ್ವಿ, ಟ್ಯೂಲಿಪ್ ಗಾರ್ಡನ್ ಕಡೆ ಇತ್ತು, ಇದರಲ್ಲಿ ಇರಲಿಲ್ಲ. ಶಂಕರಾಚಾರ್ಯ ಟೆಂಪಲ್ಲು ಅಲ್ಲೆಲ್ಲ ಇದ್ದರು. ಬಟ್ ಇಲ್ಲಿ ಇರಲಿಲ್ಲ ಸರ್. ಇದು ಬಟ್ ದೊಡ್ಡ ಬೆಟ್ಟ, ದೊಡ್ಡ ನದಿ ಎಂಥ ಸುಂದರವಾದ ನದಿ. ಬಟ್ ರೆಗ್ಯುಲರ್ ಆಗಿ ಜನ ಬರ್ತಾನೆ ಇರ್ತಾರೆ ಅಲ್ಲಿ, ನದಿ ಮತ್ತು ಬೆಟ್ಟ. ಹೌದೌದು, ಕಂಟಿನ್ಯೂ ಡಿವೈಡ್ ಮಾಡ್ಕೊತ ಅಲ್ಲಿ ಬಂದು ಗಾಡಿ ಪಾರ್ಕ್ ಮಾಡ್ತಾರೆ, ಡಿವೈಡ್ ಮಾಡ್ಕೊತಾರೆ. ಬಟ್ ಇಲ್ಲಿ ಏನು ಘಟನೆ ನಡೆದಿದೆ ಆ ಕಡೆ 90% ಆ ಕಡೆ ಹೋಗ್ತಾರೆ ಫಸ್ಟು. ನಾವು ಹೋಗಿದ್ದ ಕಡೆ ಕಮ್ಮಿ. ಬಟ್ ನಮ್ಮದೇ ಅಂದರೆ 7 days ಪ್ರೋಗ್ರಾಮ್ ಇತ್ತಲ್ಲ, ಅವ್ನು ನಮಗೆ ಇವನು ಗೊತ್ತಿತ್ತು, ಕ್ಯಾಬ್ ಡ್ರೈವರ್ ಗೊತ್ತಿತ್ತು. ಹಾಗಾಗಿ ಸರ್ ನಾಳೆ ಹೋಗೋಣ ಅಂದರೆ, ನಾಳೆ ಅಂದರೆ ಅದು ಏರಿ ಜಾಸ್ತಿ ಅಲ್ವಾ, ಇವತ್ತು ಹಾಫ್ ಡೇಲಿ ಆಗಲ್ಲ, ಅರ್ಧ ಆಗ್ಬಿಡ್ತದೆ, ಬೇಡ ಇವತ್ತು ಈ ಕಡೆ ಹೋಗಿ ನಾಳೆ ಬೇಗ ನೀವು ರೆಡಿಯಾಗಿ ಬನ್ನಿ, ನಾನು ಬೇಗ ಪಿಕಪ್ ಮಾಡ್ತೀನಿ, ಬೆಳಗಿನ ಬರೋಣ, ನೀವೆಲ್ಲ ಎಂಜಾಯ್ ಮಾಡೋಂಥ ನಮ್ಮನ್ನ ಅವಾಯ್ಡ್ ಮಾಡಿದಂಥ ಮನುಷ್ಯ ಅಂತೂ ಡ್ರೈವರ್. ಸರಿ, ಇದೆಲ್ಲ ಆದಮೇಲೆ ಎಲ್ಲ ಕರ್ನಾಟಕದವರೆಲ್ಲ ಒಂದು ಕಡೆ ಸೇರಿದ್ರಿ ಕರ್ಕೊಂಡು ಬರೋ ಸಮಯದಲ್ಲಿ.
ಆ ಸ್ಥಳದಲ್ಲಿ ಇದ್ದಂಥವ್ರು ಯಾರಾದರೂ ಭೇಟಿ ಆಗಿದ್ದೀರಾ? ಆ ಘಟನೆಯಿಂದ ಪಾರಾದಂಥವ್ರು ಬೇರೆ ಯಾರಾದರೂ? ನಾವು ಫ್ಲೈಟ್ ಬರೋವಾಗ ಫ್ಲೈಟ್ ಅಂತಲ್ಲ, ಏರ್ಪೋರ್ಟ್ ಎಂಟ್ರಿ ಆದ ಕೂಡಲೇ ವಾಲಂಟ್ರಿಗೆ ಬಂದು ಪಾಪ ಮಾತಾಡ್ಕೊಂಡಿದ್ದು ವಾಲಂಟ್ರಿಗೆ ಆ್ಯಕ್ಚುಲಿ ನೋಡಿ, ಜನರಲಾಗಿ ನಾವು ಬೆಂಗಳೂರು ಕರ್ನಾಟಕ ಬಿಟ್ಟು ಎಲ್ಲೋದ್ರೂ ನಮ್ಮ ಕನ್ನಡದವ್ರು ನೋಡಿದ ಕೂಡಲೇ ಅವ್ರು ಮಾತಾಡೋದು, ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳೋದು ಮಾಡ್ತೀವಿ. ಈ ಟ್ರಿಪ್ಪಲ್ಲಿ ನಾವು ಯಾರು ತೊಗೊಂಡಿಲ್ಲ. ಅಂದರೆ ಮನಸ್ಸಲ್ಲಿ ಅಷ್ಟೊಂದು ಭಯ ಭೀತಿ ಬಂದುಬಿಟ್ಟಿತ್ತು. ಆದರೂ ಒಬ್ಬರು ನಾವು ಏರ್ಪೋರ್ಟಲ್ಲಿ ಬೋರ್ಡಿಂಗ್ ಎಂಟ್ರ್ ಆಗುವಾಗ ಬಂದು ಪಾಪ ಎಲ್ಲ ಹೇಳಿದ್ರು, ಈ ಥರ ಆಗಿದ್ದು. ನಾವು 20 ಜನ ಬಂದಿದ್ದೀವಿ, 20 ಜನದಲ್ಲಿ 4 ಜನ ಏಜ್ ಪರ್ಸನ್ ಬಂದಿದ್ದರು. ಸೇಮ್ ನಾವೆಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಕುದುರೆ ಮಾತಾಡ್ಕೊಂಡು ಈ ಕಡೆ ಹೋದರು, ಅವರು ಆ ಕಡೆ ಹೋಗಿದ್ದಾರೆ. ಆದರೆ ನಾನು ಹೇಳ್ದಂಗೆ 5 ಕಿಲೋಮೀಟ್ರ್ ಹೋಗ್ಬಿಟ್ಟು ಸುಮಾರು ಜನ ಡ್ರಾಪ್ ಆಗ್ತಾರೆ. ಹೌದು, ಅದೇ ಒಂದು ಘಟನೆ ನಡೆದಿದೆ. 5 ಕಿಲೋಮೀಟ್ರ್ ಹೋದ್ಮೇಲೆ ಆ ಏಜ್ಡ್ ಪರ್ಸನ್ ಹೇಳಿದ್ರಂತೆ, ನನ್ನ ಕೈಲಿ ಆಗಲ್ಲ, ನೀವು ಹೋಗಿ ಅಂತ. ಆ 4 ಜನ ಪರವಾಗಿ 16 ಜನ ಡ್ರಾಪ್ ಆಗಿ ಜಸ್ಟ್ ಹೋಗೋದು ಬೇಡ ಅಂತಿಲ್ವ, ಅಲ್ಲೇ ವಿಶ್ರಾಂತಿ ತಗೊಂಡು ಕೆಳಗಡೆ ಒಂದು 10 ಮಿನಿಟ್ಸ್ ಇಳಿದಿದ್ದಾರೆ. ಸೌಂಡ್ ಶುರುವಾಗಿದೆ. ಅವ್ರು ಹೇಳಿದ್ರೆ ಮಾತ್ರ ನಮ್ಮ ಅದೃಷ್ಟ, ನಮ್ಮ ಗುಂಪಲ್ಲಿ 4 ಜನ ವಯಸ್ಸಾಗಿದ್ದವ್ರು ಇದ್ದಿದ್ದರಿಂದ ಅವರು ಬೇಡ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದಕ್ಕೆ ನಾವು ಕೆಳಗೆ ವಾಪಸ್ ಬಂದ್ವಿ. ಇಲ್ಲಾಂದ್ರೆ ಇವತ್ತು ನಾವು ಸಿಕ್ಕಾಕೊಂತಿದ್ದ ಅವರು ನೋವು ನಮ್ಮ ಹತ್ರ ಹೇಳ್ಕೊಂಡ್ರು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಏನೋ ಒಂದು ತಡೆದಾಗ ನಾವು ಅದಕ್ಕೆ ಬೆಲೆ ಕೊಟ್ಟು ನಾವು ಸ್ಟಾಪ್ ಆದಾಗ ಅದು ತಡೀತದೆ ಅನ್ನೋದು ಅದು ನಿಜ ಆಯಿತು. ಅದು ನಮ್ಮಲ್ಲೂ ನಿಜ ಆಯಿತು. 4 ಜನ ಮಾತಕ್ಕೆ 16 ಜನ ವಾಪಸ್ ಬಂದಿದ್ದು ಅವರ ಭಾಗ್ಯ. ಅದು ಅದೇ ಅವ್ನು 4 ಜನ ಬಿಟ್ಬಿಟ್ಟು 16 ಜನ ಮೇಲೆ ಹೋಗಿದ್ದು. ಅದೇ ಹೇಳಿದ್ರೆ ಆ ಲೇಡಿ, ನಾವೇನು ಅವ್ರ ಮಾತು ನೆಗ್ಲೆಕ್ಟ್ ಮಾಡ್ಬಿಟ್ಟು ಅವ್ನು ಅಲ್ಲಿ ಬಿಟ್ಟು ನಾವು ಹೋಗಿದ್ದು ನಾವು ಸಿಕ್ಕಾಕೊತಾ ಇದ್ವಿ. ಬಟ್ 16 ಜನ ಅವ್ರ ಮಾತು ಬೆಲೆ ಕೊಟ್ಟು ನಾವು ವಾಪಸ್ ಬಂದು ಜಸ್ಟ್ ಕೆಳಗೆ ಒಂದು 10 ನಿಮಿಷ ಇಳಿತಾ ಇದ್ವಿ, ಎಷ್ಟು ಶುರುವಾಯಿತು. ಭಾಳ ಕ್ರೂರವಾಗಿ ಸಾಯಿಸಿದ್ರು ಅಂತ. ಹೌದು ಸರ್, ಅದು ನಾವು ಆ್ಯಕ್ಚುಲಿ ಅಲ್ಲಿ ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರು. ಫಸ್ಟು ನಾವು ಇಂಡಿಯನ್ ಆರ್ಮಿ ಅಂತ ಹೇಳಿದ್ದಾರೆ, ಕರೆದಿದ್ದಾರೆ, ಸ್ವಲ್ಪ ಗ್ಯಾದರಿಂಗ್ ಮಾಡ್ಕೊಂಡಿದ್ದಾರೆ. ನಂತರ ಮಾತಾಡಿ ನೀವು ಹಿಂದೂನಾ ಮುಸ್ಲಿಮ್ ಅಂತ ಹೇಳಿ ಹಿಂದೂ ಹೆಸರು ಬಂದ ಮೇಲೆ ಶೂಟ್ ಮಾಡಿದ್ದಾರೆ. ಕೆಲವರು ಸಿಚುವೇಶನ್ ತಿಳ್ಕೊಂಡು ನಾವು ಮುಸ್ಲಿಮ್ ಅಂತ ಹೇಳಿದ್ರೆ ಅನುಮಾನ ಬಂದಾಗ ಬಟ್ಟೆ ಬಿಚ್ಚು ಕನ್ಫರ್ಮ್ ಮಾಡ್ಕೊಂಡು ಶೂಟ್ ಮಾಡಿದ್ದಾರೆ. ಅದು ಹೇಳ್ಕೊಳಕ್ಕಾಗಲ್ಲ, ಅಂಥ ಗೌರವವಾಗಿ ನಡ್ಕೊಂಡಿದ್ದಾರೆ. ಮೇಡಮ್, ತಮಗೆ ಏನಾದರೂ ಯಾರಾದರೂ ಮಹಿಳೆಯರು ಸಿಕ್ಕಿದ್ರಾ ಬರ್ತಾ ವಾಪಸ್ ಬರಬೇಕಾದ್ರೆ ಏರ್ಪೋರ್ಟಲ್ಲಿ? ಸಿಕ್ಕಿದ್ದಾರೆ ಸರ್ ಎಲ್ಲರೂ. ಆ ಅನುಭವವನ್ನು ಹೇಗೆ ಹಂಚ್ಕೊಂಡ್ರು ಅಂತ? ಯಾಕಂದರೆ ನೀವು ಆ ಪಾಯಿಂಟಲ್ಲಿ ಇರಲಿಲ್ಲ, ಆ ಪಾಯಿಂಟಲ್ಲಿ ಇದ್ದಂಥವ್ರು. ಅವರು ಅಷ್ಟೇ ಸರ್, ನಾವು ಇಷ್ಟಕ್ಕೆ ಹೋಗಿದ್ವಿ, ನಾವು ಹೋಗಬೇಕಿತ್ತು, ಹೋಗೋಷ್ಟು ಮುಂಚೆ ಗೊತ್ತಾಯಿತು, ಹೋಗಿಲ್ಲ. ಕೆಲವರು ಈಗಷ್ಟೇ ಹೋಗಿ ಬಂದ್ವಿ, ನಾವು ಬಂದಮೇಲೆ ಹಂಗಾಯಿತು ಅಂತ ಕೆಲವರು ನಾವು ನಿನ್ನೆ ಮುಗಿಸ್ಕೊಂಡು ಬಂದ್ವಿ, ನೋಡಿಕೊಂಡು ಹೋಗೋಕ್ಕಾಗಿಲ್ಲ ಅಂತ ಕೆಲವರು. ಆ ಥರ ಹಲ್ವಾರು ರೀತಿಯಲ್ಲಿ ಅವ್ರವ್ರು ಇದು ಅವ್ರವರು. ಮತ್ತು ಎಲ್ಲರೂ ಅಷ್ಟೇ, ಏನೇ ಸೌಂಡ್ ಬಂದರೂ ಹೋಟೆಲ್ಗೆ ಬಂದುಬಿಟ್ರಾ ಅನ್ನೋ ಭಯ ಅಂತೂ ಸಿಕ್ಕಾಪಟ್ಟೆ. ರಾತ್ರಿ ಹಗಲು ಭಯ ಅಂತೂ ಒಳಗೆ ಸಿಕ್ಕಾಪಟ್ಟೆ ಭಯ ಬಿದ್ದಿದ್ದಾರೆ. ಮಂಗಳವಾರ ರಾತ್ರಿ ಮತ್ತು ಬುಧವಾರ ರೂಮಲ್ಲಿ ಇದ್ರೂ ಯಾರೂ ನೆಮ್ಮದಿಯಾಗಿರಲಿಲ್ಲ. ಏನಾಗಿದೆ ಅಂತ ಪರಿಸ್ಥಿತಿ ಅಲ್ಲಲ್ಲ, ಅವ್ರು ನೇರವಾಗಿ ಬಂದು ನುಗ್ಗಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿದ್ದರು. ಮತ್ತು ನಮ್ಮ ಕರ್ನಾಟಕ ಗೌರ್ಮೆಂಟ್ ನಮಗೆ ಇನ್ಫಾರ್ಮ್ ಮಾಡ್ತು, ಈ ಥರ ಬಂದು ನಾವು ಏರ್ ಲಿಫ್ಟ್ ಮಾಡ್ತಾಯಿದ್ವಿ ಅಂತ ಬಂತು. ನನಗೂ ಸಾಕಷ್ಟು ಸ್ನೇಹಿತರು, ಫ್ರೆಂಡ್ಶಿಪ್ ಕಾಂಟ್ಯಾಕ್ಟ್ ನಂಬರ್ ಇದು, ಇಮ್ಮಿಡಿಯೇಟ್ ಫೋನ್ ಮಾಡಿದ್ವಿ. ಲಾಸ್ಟಿಗೆ ನಮ್ಮ ಸಂತೋಷಿ ಮಿನಿಸ್ಟ್ರು ನಮಗೆ ಸಂಪರ್ಕ ಸಿಕ್ಕಿದ್ರು. ಅವರು ಬ್ರದರ್ ಅಲ್ಲೇ ಇರಿ, ಇಲ್ಲಿ ಹೋಗಬೇಡಿ ಅಂತ ಅವರು ನಮಗೆ ಭರವಸೆ ಕೊಟ್ಟರು. ಆ ಧೈರ್ಯವಾಗಿ ಅವರು ಯಾವಾಗ ಭರವಸೆ ಕೊಟ್ಟರು ಧೈರ್ಯವಾಗಿದ್ದೀವಿ. ಸೊ ನೀಟಾಗಿ ಫಾಲೋಅಪ್ ಮಾಡಿಕೊಂಡು ಮತ್ತು ನಮ್ಮ ಕಡೆಯಿಂದ ಆಧಾರ್ ಪ್ಯಾನ್ ಕಾರ್ಡ್ ಎಲ್ಲ ತೊಗೊಂಡು ಮತ್ತು ಅಲರ್ಟ್ ಆಗಿದೆ ಅಂತ ನೈಟ್ ಫೋನ್ ಮಾಡಿ ಹೇಳಿದ್ರು. ಅಲರ್ಟ್ ಆಗಿದೆ, ಫಸ್ಟ್ ಫ್ಲೈಟ್ಗೆ ನಿಮ್ಮದು ಹೆಸರು ಅಲರ್ಟ್ ಆಗಿದೆ, ಮಾರ್ನಿಂಗ್ ನೀವು 5 o'clockಗೆ ಬಂದುಬಿಡಿ ಅಂತ ಹೇಳಿದ್ರು. ಆ ಥರ ನಾವು ಇನ್ ಟೈಮ್ ಬಂದ್ವಿ. ಅವರು ಏರ್ಪೋರ್ಟ್ಗೆ ಬಂದು ಯಾರಿಗೂ ಟಿಕೆಟ್ ಕೊಡೋಕ್ಕಾಗಿಲ್ಲ. ಅವ್ರೇನು ಮಾಡಿದ್ರು, PDF ಮಾಡ್ಕೊಂಡಿದ್ರು. ಎಂಟೈರ್ ಟೋಟಲ್ 174 ಮೆಂಬರ್ ಐ ಥಿಂಕು, ಎಲ್ಲರಿಗೂ PDF ಮಾಡಿ ಕಳಿಸಿದ್ರು. ಮತ್ತು ನಮಗೆ ಮುಂಚೆ ಅವರು ಬಂದು ಏರ್ಪೋರ್ಟ್ ಎಂಟ್ರೆನ್ಸಲ್ಲಿ ಟಿಕೆಟ್ ಇಲ್ವಲ್ಲ, ಅವರೇ ನಿಂತ್ಕೊಂಡಿಲ್ಲ, ಇಲ್ಲ ನಮ್ಮ ಬ್ಯಾಚ್ ಇದು, ನಾವು ಲಿಫ್ಟ್ ಮಾಡ್ತಾಯಿದ್ದೀವಿ, ಸರ್ಕಾರ ಕಡೆಯಿಂದ ಲಿಫ್ಟ್ ಮಾಡ್ತಾಯಿದ್ವಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳಿ ಕ್ಯೂವಲ್ಲಿ ಕಳಿಸ್ಕೊಡಿದ್ದು, ಬೋರ್ಡಿಂಗ್ ಕಳಿಸ್ಕೊಡಿದ್ದು, ಫ್ಲೈಟಲ್ಲಿ ಬಂದಿದ್ದು, ಮಾತಾಡಿದ್ದು, ಮತ್ತು ಬ್ಯಾಂಗ್ಳೂರು ಇಲ್ಲಿದ್ದಂಗೆ ಜೊತೆಗಿದ್ದು. ಅದಂತೂ ಒಂದು ಫ್ರೆಂಡ್ ಥರ ಇದ್ದು. ಒಬ್ಬ ಮಿನಿಸ್ಟ್ರು, ನಾನೊಬ್ಬ MLA ಅನ್ನೋ ಭಾವನೆ ಬಿಟ್ಟು, ಮತ್ತು ಅವರು ಅದು ಪದೇ ಹೇಳಿದ್ರು, ಪಕ್ಷ ಇನ್ನೊಂದು ಮತ್ತೊಂದು ನಾವು ಯಾವುದು ಚರ್ಚೆ ಮಾಡೋದು ಬೇಡ, ಈ ಸಮಯದಲ್ಲಿ ನಮ್ಗೆ ಆಗಿದ್ದು ಸಹಾಯ ಮಾಡಬೇಕು ಅನ್ನೋ ಒಂದು ರೀತಿ ಬಿಟ್ಟು ಬೇರೆ ಪದ ಅವ್ರ ಬಾಯಲ್ಲಿ ಬಂದಿಲ್ಲ. ಅದಂತೂ 100% ಫ್ರೆಂಡ್ಲಿ, ಎಲ್ಲರೂ ಒಗ್ಗಟ್ಟಾಗಿ ಬೆಂಗಳೂರು ತಲುಪಿಸ್ಕೊಟ್ರು. ಆಮೇಲೆ ಯಾರೂ ಹೋಗಿಲ್ಲ ಸರ್, ಈ ಥರ ಆದಮೇಲೆ ಯಾರು ನೋಡೋಕ್ಕೆ ಏನೋ ಖುಷಿ ಪಡೋಕ್ಕೆ ಯಾರಿಗೂ ಅಷ್ಟೇ. ಓದ್ತೀವಿ, ಒಂದು ಫೋಟೋ ಇಡ್ಸ್ಕೊಳ್ಳೋಕ್ಕೆ, ಬಂದಿರೋದೇ ಒಂದು ಜಾಲಿ ಮಾಡೋಕ್ಕೆ. ಆ ಜಾಲಿ ಎಲ್ಲಿ ಸಿಕ್ಕುತ್ತೆ ನಮಗೆ? 100% ಸಿಕ್ಕಲ್ಲ. ಕದ್ದು ಮುಚ್ಚಿ ಮಾಡ್ದಂಗೆ ಸುಮ್ಮನೆ ಏನೋ ಯಾರಿಗೋಸ್ಕರ ಯಾರು ನಾವು ಹೋಗಿಲ್ಲ. ಕೆಲವರು ಹೋಗಿದ್ದಾರೆ ಅಂತ ಕೇಳ್ಪಟ್ವಿ, ಬಟ್ ಅದು ಗೊತ್ತಿಲ್ಲ ನಮಗೆ. ನಾವೂ ಹೋಗಿಲ್ಲ. ಈಗ ವೈಷ್ಣವಿ ದೇವಿಗೆ ನಾವು ಹೆಲಿಕಾಪ್ಟ್ರೆಲ್ಲ ಬುಕ್ ಮಾಡಿದ್ವಿ, ಅದು ಹಣ ಎಲ್ಲನೂ ಹೋಯ್ತು. ನಾವೇನೋ ಕೇಳಿದ್ರು ಅದೇನು ಅವ್ರ ಫೋನಿಗೆ ಗೊತ್ತಲ್ಲ, ಈ ಟೈಮಲ್ಲಿ ಅವರು ಫೋನುಗಳು ರಿಸೀವ್ ಮಾಡಲ್ಲ ಎಲ್ಲ. ಹೆಲಿಕಾಪ್ಟ್ರೆಲ್ಲ ಬುಕ್ ಮಾಡಿದ್ರು, ನಾವು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಂಡಿಲ್ಲ, ನಾವೆಲ್ಲೂ ಹೋಗಿಲ್ಲ, ಬೇಡ ಅಂತ ಬಂದ್ಬಿಟ್ಟು. ಸರಿ, ಈ ಘಟನೆ ಆದ ಬಳಿಕ ನೀವು 2 ದಿನ ಆ ಸ್ಥಳದಲ್ಲಿದ್ದಿರಿ, ಜಮ್ಮುವಲ್ಲಿ ಹೋಟೆಲಲ್ಲಿದ್ದಿರಿ.
ಅಲ್ಲಿನ ಜನರ ಕಾಶ್ಮೀರದಲ್ಲಿ ಅಲ್ಲಿನ ಜನರ ಪರಿಸ್ಥಿತಿ, ಯಾಕಂದರೆ ಅವರು ಪ್ಯೂರ್ಲಿ ಡಿಪೆಂಡ್ ಅಪಾನ್ ಪ್ರವಾಸೋದ್ಯಮದ ಮೇಲೆ. ಯಾರು ಪ್ರವಾಸಿಗರು ಹೋಗ್ತಾರೆ, ಪ್ರವಾಸಿಗರು ಹೋದಂಥವರ ಕೊಡುವಂತಹ ಹಣದಿಂದ ಜೀವನ ಮಾಡುವಂತಹ ಸಮುದಾಯವೇ ಅಲ್ಲಿರುವಂಥದ್ದು. ಅವರ ಭಾವನೆಗಳು ಹೇಗಿತ್ತು ಅಂತ. ಸೊ ಅದೇನಿಲ್ಲ, ನಾವು ಮಂಗಳವಾರ ಬಂದ್ವಿ, ಬಂದ ಕೂಡಲೇ ಡಿನ್ನರ್ ನಮಗೆ ಕೊಟ್ಬಿಟ್ರು. ಆವಾಗ ಅಷ್ಟೊಂದು ಗೊತ್ತಾಗಿಲ್ಲ. ಆಮೇಲೆ ಅವ್ರ ಭಾವನೆ ಗೊತ್ತಾಯಿತು. ಸರ್ ನಾಳೆ ಬೆಳಗ್ಗೆ ಎಲ್ಲಿ ಹೋಗಬೇಡಿ, ಫುಲ್ ಡೇ ಅಂದರೆ ಒನ್ ಟೈಮ್ ಮಾತ್ರ ಇತ್ತು ಅದು ಕಾಂಪ್ಲಿಮೆಂಟ್ ಮಾರ್ನಿಂಗು. ಇಲ್ಲ ಸರ್ ಮಾರ್ನಿಂಗು ಮತ್ತು ಮಧ್ಯಾಹ್ನ ನಾವೇ ಕೊಡ್ತೀವಿ, ನೈಟ್ ನಾವೇ ಡಿನ್ನರ್ ಕೊಡ್ತೀವಿ, ಮತ್ತು ಮಧ್ಯದಲ್ಲಿ ಟೀ ಕಾಫಿ ಜ್ಯೂಸು ಏನು ಬೇಕು ಕೇಳಿ ಕೊಡ್ತೀವಿ ಅಂತ ಅವರೇ ವಾಲಂಟಿಯರ್ಗೆ ಅದೇ ಥರ ಕೊಟ್ಟರು. ಕೊಟ್ಟ ಮೇಲೆ ಅವರು ಮ್ಯಾನೇಜ್ಮೆಂಟ್ ನಾವು ಅಬ್ಸರ್ವ್ ಮಾಡಿದ್ವಿ. ಅವತ್ತು ಮಂಗಳವಾರ ನೈಟ್ ಅವರು ಯಾರೂ ನಿದ್ದೆ ಮಾಡಿಲ್ಲ, ಬರೀ ಚರ್ಚೆ, ಮಗದಲ್ಲಿ ಬಾಡೋಗಿತ್ತು. ಇನ್ನು ನಮಗೆ ತುಂಬ ಕಷ್ಟ ಇದೆ, ಯಾರೂ ಬರಲ್ಲ, ಯಾರು ನಂಬಲ್ಲ ಅನ್ನೋದು ಅವ್ರಿಗೆ. ಆ ಇನ್ವೆಸ್ಟ್ಮೆಂಟು ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅವ್ರು ನಾವು ಕಳ್ಕೊತಾ ಇದ್ದಾನೋ ಅವ್ರಿಗಿದೆ. ನಮಗೆಲ್ಲನೂ ಧೈರ್ಯ ಕೊಡ್ತಾರೆ ಅವರು, ಹೆದರ್ಕೊಡ್ಬೇಡಿ, ಏನೂ ಆಗಲ್ಲ, ಏನೂ ಆಗಲ್ಲ, ಇನ್ನು ಗೌರ್ಮೆಂಟ್ ಏನಾದರೂ ಸ್ಟೆಪ್ ತಗೊತದೆ, ಇನ್ನು ಮುಂದೆ ಏನಾಗಲ್ಲ ಅಂತ. ಅದೇ ಒಂದು ಸತ್ಯ ಸರ್, ನಾವು ಪ್ರಯತ್ನ ಪಟ್ಟಿವಿ. ಇಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆದಿದ್ದು, ಅಲ್ಲಿಂದ ಇವತ್ತು ಬೆಳಗ್ಗೆ 5:30 ತನಕ ಡ್ರಾಪ್ ಕೊಡ್ದಂಗೆ ನಮ್ಮ ಕ್ಯಾಬ್ ಡ್ರೈವರ್ ನಮ್ಮ ಜೊತೆಗಿದ್ದ. ಒಳ್ಳೆಯದು ಮಾಡಿದೆ, ನಾವಿಲ್ಲಂತಿಲ್ಲ. ಆದರೆ ಏನಾಗಿರ್ಬೋದಪ್ಪ, ನೀವು ಲೋಕಲ್ಲು, ನಾವು ಬೆಂಗಳೂರಿನ ನಮ್ಮ ಸ್ನೇಹಿತರು, ನಮ್ಮ ರಿಲೇಷನ್ನು ಏನು ಹೇಳಿದ್ರು ಅಥವಾ ನ್ಯೂಸ್ ಮಾತ್ರ ನಮ್ಗೆ ಗೊತ್ತು. ನೀವು ಲೋಕಲ್ಲು, ನಿಮ್ಗೆ ಗೊತ್ತಿರುತ್ತಾ ಏನಾಗಿರ್ಬೋದು ಅಂದರೆ ಸಾಸಿವೆ ಕಾಲು ಎಲ್ಲಿ ಅವ್ರು ಬಿಟ್ಕೊಟ್ಟಿಲ್ಲ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್. ಅಂದರೆ ಅವರು ಆತಂಕದಲ್ಲೇ ಇದ್ದರು ಹಾಗಾದರೆ. ಸರ್ ಈಗ ನೋಡಿ, ನನ್ನ ಒಂದು ಅನುಭವ, ನಮ್ಮ ಬೆಂಗಳೂರು ಏನೇ ಆದರೆ ಅಟ್ಲೀಸ್ಟ್ ಒಂದು 10% ನಾವು ಚರ್ಚೆ ಮಾಡ್ತೀವಿ. ಅಟ್ಲೀಸ್ಟ್ ಕೊನೆ ಪಕ್ಷ ಕಲ್ಪನೆ ಮಾಡ್ಕೊಂಡು ಹಿಂಗೆ ಆಗಿರ್ಬೋದು ಅಂತ ಮಾತಾಡ್ತೀವಿ. ಇಷ್ಟು ದೊಡ್ಡ ವಿಷಯ ನಡೆದಿದೆ, ಅವ್ರು ಒಂದೇ ಮಾತು ಸಹ ಗೊತ್ತಿಲ್ಲ ಸರ್. ಅಲ್ಲಿನ ಫೋನ್ ಸಂಪರ್ಕಕ್ಕೆ ಯಾರೂ ಸಿಗಲ್ವಾ? ಆ ಪ್ಲೇಸ್ಗಳಿಗೆ ಹೋಗ್ತೀವಲ್ಲ, ಅಲ್ಲಿ ನೆಟ್ವರ್ಕ್ ಏನು ಪರಿಸ್ಥಿತಿ? ಎಲ್ಲ ಇದೆ, ನೆಟ್ವರ್ಕ್ಲಿ ಇತ್ತು, ಏನು ತೊಂದರೆ ಇಲ್ಲ. ಫೋಟೋಸು ವಿಡಿಯೋಸು ಎಲ್ಲ ಮಾಡ್ಕೊಂಡಿವಿ, ಕಾಲ್ಗಳು ಬಂತು. ಯಾಕೆ ನಾವು ಬೆಟ್ಟದ ಮೇಲೆ ಇದ್ದಾಗ ನಮ್ಮ ಕ್ಯಾಬ್ ಡ್ರೈವರ್ ಫೋನ್ ಮಾಡಿದಾಗ ನಾವು ಅವ್ರಿಗೆ ಕೊಟ್ಟವಲ್ಲ, ಕಾಂಟ್ಯಾಕ್ಟ್ ಎಲ್ಲ ಚೆನ್ನಾಗಿದೆ, ನೆಟ್ವರ್ಕ್ ಚೆನ್ನಾಗಿದೆ. ಆರ್ಮಿ ಇರಲಿಲ್ಲ ಆ ಜಾಗದಲ್ಲಿ, ಆರ್ಮಿ ಇರಲಿಲ್ಲ. ಇದ್ದಿದ್ರೆ ಈ ಮಟ್ಟಕ್ಕೆ ಆಗ್ತಾಯಿಲ್ಲ ಅನ್ನೋದು ನಾವೊಂದು ಕಲ್ಪನೆ ಮಾಡ್ಕೋಬೋದು. ಅಂದರೆ ಅದಂಥ ಜಾಗ ಸರ್, ಆರ್ಮಿ ಇಲ್ಲ ಅನ್ನೋದ ಕಾರಣ ಏನಾದರೂ ಎಡವಟ್ಟು ಆಯಿತು ಅಂದ್ರೂ ಆರ್ಮಿನೂ ಈ ಕಡೆಯಿಂದ ಓಡಿ ಬರೋಕ್ಕೂ ಭಾಳ ಟೈಮ್ ತಗೊಳುತ್ತೆ. ಅಂದರೆ ಕುದುರೆ ಮುಖಾಂತರನೇ ಹೋಗಬೇಕು, ನಡ್ಕೊಂಡು ಹೋಗ್ಬೇಕಿಲ್ಲ, ಟೂ ವೀಲರ್ ಇಲ್ಲ, ಕಾರ್ ಇಲ್ಲ, ಎಂಥದಿಲ್ಲ, ಹೋಗೋಕ್ಕಾಗೋದಿಲ್ಲ. ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆನೂ ಬರೋಕ್ಕಾಗೋದಿಲ್ಲ. ಅಂಥ ಜಾಗದಲ್ಲಿ ಏನೂ ಇಲ್ಲ, ಆರ್ಮಿ ಎಂಥದ್ದು ಇಲ್ಲ. ನಾವು ಹೋಗಿದ್ದ ಕಡೆ ಅಂತೂ ಯಾವುದೂ ಇಲ್ಲ. ಟ್ಯೂಲಿಪ್ ಗಾರ್ಡನ್ ಕಡೆ ಮಾತ್ರ ರೋಡಲ್ಲಿತ್ತು, ಒಳಗಿರಲಿಲ್ಲ ಔಟ್ ಸೈಡ್. ಬಟ್ ಅಷ್ಟಿದ್ದಿದ್ರು ಎಷ್ಟೋ ಧೈರ್ಯವಾಗಿರ್ತಿತ್ತು. ಫುಲ್ ಗಾರ್ಡನ್ ಅಂತ ಏನು ಜನ ಗೇಟ್ವರೆಗೂ ಅಷ್ಟು ಮಟ್ಟಕ್ಕೆ ಅಲ್ಲಿದ್ದಿದ್ರೆ ಈ ಮಟ್ಟಕ್ಕೆ ಆಗೋಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಐಡಿಯಾ ಬರ್ತಾಯಿಲ್ಲ ಅನ್ನಿಸ್ತದೆ ನಮಗೆ. ಸರ್, ಈ ಭಯೋತ್ಪಾದಕರು ಮಾಡಿದಂತಹ ಈ ಕೃತ್ಯಕ್ಕೆ ಇವತ್ತು ಭಾಳಷ್ಟು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಭಾಳಷ್ಟು ಕುಟುಂಬಗಳು ಕಣ್ಣೀರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಈ ಭಯೋತ್ಪಾದನೆಗೆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಕೆಲವರು ಸಪೋರ್ಟ್ ಮಾಡ್ತಿದ್ದಾರಾ, ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಿಂದ ಬಂದಂಥವ್ರು ಸಪೋರ್ಟ್ ಮಾಡ್ತಿದ್ದಾರಾ? ಅಲ್ಲಿ ಏನು ಚರ್ಚೆ ಆಗ್ತಿತ್ತು ಅಂತೇಳಿ? ಸರ್ ನಾವು ಹೇಳ್ತಿಲ್ಲ ಸರ್, ನಮಗೆ ಸಾಸಿವೆ ಕಾಲಷ್ಟು ಕ್ಲೂ ಸಿಕ್ಕಿಲ್ಲ. ಮತ್ತು ನಮ್ಮ ಅಮಿತ್ ಶಾ ಅವ್ರು ಬಂದಿದ್ದಾರೆ, ಆಲ್ರೆಡಿ ಅವರು ಬಂದು ಇಮಿಡಿಯೇಟ್ ಬಂದು ಚರ್ಚೆ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ನಮಗಂತೂ ನಾನು ಹೇಳಿದ್ನಲ್ಲ ಸರ್, ಮಂಗಳವಾರ ಮಧ್ಯಾಹ್ನ 2:30 ನಡೆದಿದ್ದು, ಇವತ್ತು ಬೆಳಗ್ಗೆ 5:30 ತನಕ ನಮ್ಮ ಕ್ಯಾಬ್ ಡ್ರೈವರ್ ನಮ್ಮ ಜೊತೆಗಿದ್ದ. ಇನ್ನು ಅವ್ರು ಬಿಟ್ಟರೆ ನಮ್ಗೆ ಯಾರು ಪರಿಚಯ ಇಲ್ಲ. ನಾವು ಯಾವ ಏಜೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ, ನಾವು ಡೈರೆಕ್ಟಾಗಿ ಹೋಗಿದ್ದಲ್ವ. ಸಣ್ಣ ಕ್ಲೂ ಯಾರೂ ಬಿಟ್ಕೊಟ್ಟಿಲ್ಲ. ಮತ್ತು ಹೋಟ್ಲವ್ರು ಅಷ್ಟೇ, ನಮ್ಗೆ ಏನು ಬೇಕಾದರೆ ವ್ಯವಸ್ಥೆ ಮಾಡಿದ್ರು. ಈಗ ಆಗಿದೆ ಅಂತ ಎಲ್ಲಿ ಸಣ್ಣ ಕ್ಲೂ ನಮ್ಗೆ ಸಿಗಲಿಲ್ಲ. ಈಗ ಬರ್ತಿರುವಂತಹ ಅಂಕಿಅಂಶಗಳ ಪ್ರಕಾರ 29-28 ಜನ ಭಯೋತ್ಪಾದಕರ ಕೃತ್ಯಕ್ಕೆ ಸಾವಿಗೀಡಾದರು ಅಂತ. ಆದರೆ ಸಂಖ್ಯೆ ದೊಡ್ಡದಿದೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಕೂಡ ಇಲ್ಲ. ಅಷ್ಟೇ ಕನ್ಫರ್ಮ್, ಮ್ಯಾಕ್ಸಿಮಮ್ 28-29 ವಿತಿನ್ 30 ಮೆಂಬರ್ಸ್. ಯಾಕಂದರೆ ಅಲ್ಲಿ ಸುಳ್ಳು ಮಾಹಿತಿ ಯಾವುದೂ ಇಲ್ಲ, ಎಲ್ಲ ವೆರಿ ಕ್ಲಿಯರ್, ಸುಳ್ಳಂತೂ ಯಾವುದೂ ಇಲ್ಲ. ಕೊನೆಯದಾಗಿ ಸರ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತಾವೊಬ್ಬ ಭಾರತದ ಪ್ರಜೆಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಸರ್ ಹೇಳ್ತಿಲ್ಲ ಸರ್, ಈಗ ನಮಗೆ ಅಮಿತ್ ಶಾ ಮೇಲೆ, ಮೋದಿ ಮೇಲೆ 100ಕ್ಕೂ 100 ನಾವು ದೇವ್ರನ್ನ ನಾನಂತೂ ದೇವ್ರನ್ನ ಎಷ್ಟು ನಂಬಿದ್ದೀನಿ, ಅಮಿತ್ ಶಾನು ಮೋದಿನ ಅಷ್ಟು ನಂಬಿದ್ದೀನಿ, ನಂಬಿಕೆ ಇಟ್ಟಿದ್ದೀವಿ. ಅವರು ಒಂದು ಒಳ್ಳೆ ನಿರ್ಣಯ ತಗೊತಾರಂತ ನಮ್ಗೆ ನಂಬಿಕೆ ಇದೆ. ದೇವರು ಮತ್ತೊಂದು ಜನ್ಮ ಕೊಟ್ಟಂತ ಆಯಿತು ಅಂತ ನನಗೆ ಅನಿಸುತ್ತೆ. ಡೌಟ್ ಇಲ್ಲ ಸರ್, ನಾವು ಓಪನಾಗಿ ಹೇಳ್ತೀವಿ, ನಮಗೆ ಎರಡನೇ ಮಾತಿಲ್ಲ. ನಾವು ಆ ನಿರ್ಣಯ ತಗೊಂಡು ಲೆಫ್ಟ್ ಸೈಡ್ ಹೋಗೋದು ರೈಟ್ಗೆ ಹೋಗಿದ್ರೆ ಆ ಜಾಗದಲ್ಲೇ ನಮ್ಮ ಪರಿಸ್ಥಿತಿ ಇತ್ತು. ನಾವು ಕೊನೆ ತನಕ ಹೋಗಿ ಬದಲಾವಣೆ ಮಾಡ್ಕೊಂಡಿದ್ದೀವಿ, ಬದಲಾವಣೆ ಮಾಡ್ಕೊಂಡು ಪರವಾಗಿಲ್ಲ. ನಾವು ಖುಷಿಯಾಗಿ ಜಾಲಿಯಾಗಿದ್ವಿ ಸರ್, ಆರ್ಸ್ ರೈಸಿಗೆಲ್ಲ ಇದ್ವಿ ನಾವು. ಕ್ಯಾಬ್ ಡ್ರೈವರ್ ಫೋನ್ ಮಾಡೋಕೆ ನಮ್ಮ ಬಣ್ಣ ಎಂಜಾಯ್ ಮಾಡ್ತಾ ಇದ್ದೀವಿ. ಬಟ್ ಈ ಬೆಟ್ಟ ಹೋಗಿದ್ರೆ, ಈ ರಿವರ್ ಕಡೆ ಹೋಗಿದ್ರೆ ಶೂರ್ ಅದ್ರಲ್ಲಿ ನಾವು ಸಿಗಾಕೊತಾ ಇದ್ದೀವಿ.
ಬಳಿ ನಿಮ್ಮ ಮನೆ ದೇವರೇ ಡ್ರೈವರ್ ರೂಪದಲ್ಲಿ ಬಂದಿದೆ. ಖಂಡಿತ ಇಲ್ಲ, ನಾವು ಈ ಕಡೆ ಬಟ್ 90% ನಾವು ಈ ಕಡೆ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ವಿ. ಅವ್ನು ನಮ್ಮನ್ನು ಡೈವರ್ಟ್ ಮಾಡ್ದೆ ಪಾಪ. ಬೇಡ ಸರ್, ಬೇಕಾದ್ರೆ ನಾಳೆ ಹೋಗೋಣ, ಇವತ್ತು ಬೇಡ ಅಂತ ಅವ್ನು ನಮ್ಮನ್ನು ಖಡಕ್ಕಾಗಿ ಹೇಳಿದಾಗ ಆಮೇಲೆ ಯಾಕಂದರೆ ಅವ್ನು ನಂಬಿಕೆ ಅಲ್ಲ, ಅವ್ನು ಲೋಕಲ್ ಅಲ್ವಾ, ಸರ್ ಆಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಅವ್ನ ಮಾತು ಬೆಲೆ ಕೊಟ್ಟಿದ್ದರಿಂದ ಇವತ್ತು ನಾವು ಈ ಮಟ್ಟಿಗೆ ಕುಂತ್ಕೊಂಡು ನೆಮ್ಮದಿಯಾಗಿ ಮಾತಾಡೋ ಅವಕಾಶ ಸಿಕ್ಕಿದೆ ಅಂತ ನನಗೆ ಅನಿಸ್ತದೆ. ಕೊನೆಯದಾಗಿ ಸರ್, ಅಲ್ಲಿನ ಜನ ಮುಗ್ಧರಂತ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಏನಾದರೂ ಹೇಳ್ಬೋದು ಅಂತ. ಸರ್ ನಾನು ಹೇಳಿದ್ನಲ್ಲ ನೋಡಿ, ನಾನು ಹೇಳೋದು ಒಂದು ಕ್ಯಾಬ್ ಡ್ರೈವರ್ ನಮ್ಮ ಜೊತೆಗಿದ್ದ, ಅವನ ಬಗ್ಗೆ ನಾನು ಇಷ್ಟೊತ್ತು ಚರ್ಚೆ ಮಾಡಿದ್ದೀನಿ. ಹೋಟ್ಲಲ್ಲಿದ್ದೀವಿ, ಹೋಟ್ಲವರ ಸ್ಟೈಲ್ದಲ್ಲ, ಮಂಗಳವಾರ ನೈಟ್ ಬಂದಾಗಿಂದ ಇವತ್ತು ಬೆಳಿಗ್ಗೆ ಬರೋ ತನಕ ಯಾವ ರೀತಿ ಕೋಪರೇಟ್ ಮಾಡಬೇಕು ಅದ್ರ ಮೇಲೆ ಅವ್ರು ನಮಗೆ ಕೋಪರೇಟ್ ಮಾಡಿದ್ದಾರೆ. ಮತ್ತು ಈಗ ಅವ್ರ ಪರಿಸ್ಥಿತಿ ನಾನು ಅದು ಹೇಳ್ದಲ್ಲ, ಅವ್ರು ಹೇಗಾಗಿದೆ ಅಂದರೆ ಇನ್ನು ಇಲ್ಲಿ ಟೂರಿಸ್ಟ್ಗೆ ಯಾರು ಬರೋದಿಲ್ಲ, ನಮ್ಮ ಜೀವನ ಹೇಗಪ್ಪ ಅನ್ನೋ ಮಟ್ಟದಲ್ಲಿ ಅವರು ಯೋಚನೆ ಮಾಡ್ತಾರೆ ಬಿಟ್ಟರೆ ಬೇರೆ ಯಾರು ನಮಗೆ ಕಾಣಲಿಲ್ಲ, ನಮ್ಗೆ ಯಾವುದು ಕ್ಲೂನು ಸಿಕ್ಕಲಿಲ್ಲ. ಕಳೆದ 10-15 ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿರುವಂತಹ ಜನರ ಪರಿಸ್ಥಿತಿ ಏನಾದರೂ ಬದಲಾವಣೆ ಆಗಿದೆ ಅಂತ ತಮಗೇನಾದರೂ ಅನ್ನಿಸ್ತಾ, ಅಲ್ಲಿದ್ದವ್ರು ಏನಾದರೂ ಹೇಳಿದ್ರಾ ಅಂತ? ಸರ್ ಈಗ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅದು ಹೇಳಿದ್ರು, ಇಲ್ಲ ಸರ್ ಈಗ ಟ್ರಿಪ್ಪೆಲ್ಲ ಜಾಸ್ತಿ ಶುರುವಾಗಿದೆ, ಜಾಸ್ತಿ ಜನ ಬರ್ತಾಯಿದ್ರೆ ನಮ್ಮ ಹ್ಯಾಪಿ ಆಗಿದ್ದೀವಿ ಅಂತ ಪಾಪ ಅವ್ರು ಖುಷಿಪಟ್ಟರು. ಯಾವತ್ತು ಸೋಮವಾರ ಮಂಗಳವಾರ ಅದನ್ನೇ ಚರ್ಚೆ ಮಾಡ್ಕೊತಾ ಇದ್ರು. ಮತ್ತು ನಮಗೂ ನಮ್ಮ ಕ್ಯಾಬ್ ಡ್ರೈವರ್ ಆಗೋದು ಅದನ್ನೇ ಹೇಳ್ದು, ಹೋಟ್ಲವ್ರು ಅದೇ ಹೇಳಿದ್ರು, ಸರ್ ನಿಮ್ಮ ಫ್ರೆಂಡ್ಸ್ ಯಾರು ಬಂದರೆ ನಮಗೆ ಕಳಿಸ್ಕೊಡಿ ಅಂತ ತುಂಬ ಖುಷಿಯಾಗಿದ್ದು. ಈ ಘಟನೆ ಆದ ಮೇಲೆ ಅವ್ರಿಗೆ ಆ ಪದ ಬಳಸೋಕೆ ಅವ್ರ ಕೈಲಿ ಆಗಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಚಂದ್ರಶೇಖರ್ ಹಾಗೂ ಅವರ ಕುಟುಂಬದವರು ಹೇಳ್ತಾ ಇರುವಂತಹ ಒಂದು ಮಾತುಗಳು. ಆ ದಿನಗಳನ್ನು, ಆ ಕ್ಷಣಗಳನ್ನು, ಆ ಸಂದರ್ಭವನ್ನು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿದ್ದಂಥವರು ಪಟ್ಟಂತಹ ಯಾತನೆ, ನಾವು ಕೂದಲೆಳೆಯ ಅಂತರದಲ್ಲಿ ಆ ಘಟನೆಯಿಂದ ಪಾರಾದ್ವಿ. ಅದರಲ್ಲೂ ನಮ್ಮ ಜೊತೆ ಬಂದಂತಹ ಡ್ರೈವರ್ ಹೇಳಿದಂತಹ ಒಂದು ಸಲಹೆ ಮೇರೆಗೆ ಬೇರೆ ಕಡೆ ನಾವು ಹೋಗಿದ್ದರಿಂದ ಇವತ್ತು ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಿದ್ವಿ, ನಮ್ಮ ಮನೆಯಲ್ಲಿ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಬಹುತೇಕ 99% ಮುಸಲ್ಮಾನರು ಇದ್ದರೂ ಕೂಡ ಹೋದಂತಹ ಗೆಸ್ಟ್ಗಳನ್ನು ನೋಡ್ಕೊಳ್ಳುವಂಥ ಒಂದು ವಿಚಾರ ಆಗಿರ್ಬೋದು, ಅದರಲ್ಲಿ ಯಾವುದೇ ತಾರತಮ್ಯವೂ ಕೂಡ ಮಾಡೋದಿಲ್ಲ. ಯಾಕಂತೇಳಿದ್ರೆ ಅವರ ಇಡೀ ಜೀವನ ನಿಂತಿರುವಂಥದ್ದು ಪ್ರವಾಸೋದ್ಯಮದ ಮೇಲೆ. ಯಾರಾದರೂ ಪ್ರವಾಸಿಗರು ಬಂದರೆ ಅವರು ಹೊಟ್ಟೆ ತುಂಬುತ್ತೆ, ಹೀಗಾಗಿ ಪ್ರವಾಸಿಗರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ನಡೆಸ್ಕೊಳ್ತಾರೆ. ಆದರೆ ಇಂಥ ಕೃತ್ಯಗಳು ನಡೆದಾಗ ಯಾರೂ ಕೂಡ ಆ ಕಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.